Hi dear students, I hope you are all good and concentrated to learning my class. I am Shivakumari. From today onwards, I am engaging your one of the subject financial markets and services. ನನ್ನ ಹೆಸರು ಶಿವಕುಮಾರಿ. ನಾನು ನಿಮಗೆ ಈ ಒಂದು ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಸರ್ವೀಸಸ್ ಅನ್ನುವಂಥ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನನ್ನ ವಾಯ್ಸ್ ನಿಮಗೆ ಫ್ಯಾಮಿಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ಹೋಪ್ ಲೆಟ್ ಅಸ್ ಕಮ್ ಟು ದಟ್. ಇನ್ ದಿಸ್ ಸಬ್ಜೆಕ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಸರ್ವೀಸಸ್. ಸೊ ಲೆಟ್ ಅಸ್ ಕಮ್ ಟು ದಟ್. ವಾಟ್ ಈಸ್ ದಿಸ್ ದ ಟೈಟಲ್ ಆಫ್ ದಿ ಸಬ್ಜೆಕ್ಟ್? Financial markets and services. So let us come to that. Financial means what? Financial market. Finance means what? Finance is the money. So money means to exchange the goods and services, the media of the exchanging the goods and services. ಹಣ ಅಂದರೆ ಏನು? ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ತಾ ಇರೋವಂಥದ್ದು ಕೊಂಡುಕೊಳ್ಳೋದಕ್ಕೆ ಹಣವನ್ನು ಉಪಯೋಗಿಸ್ತೀವಿ, ಹೌದಾ? ಸೊ ಇಂತಹ ಒಂದು ಹಣವನ್ನು ನಾವು ಮಾರ್ಕೆಟಲ್ಲಿ ನೋಡ್ತೀವಿ, ಮಾರುಕಟ್ಟೆಯಲ್ಲಿ ನೋಡ್ತೀವಿ. ಸೊ ಹಾಗೆ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳಿದರೆ ಏನು ಅಂದರೆ, ಸೊ ನಾವೀಗ ದುಡ್ಡು ಕೊಟ್ಟು ಏನಾದರೂ ಬೇಕಾದ ಕೊಂಡ್ಕೊಂಡು ಬರ್ತೀವಿ ಅಲ್ಲ, ಅದು ಅಲ್ಲ, ಅದು ಕಾಮನ್ ಥಿಂಗ್ಸ್. ಬಟ್ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಏನಕ್ಕೆ ಅಂತ ಹೇಳಿದರೆ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಯಾವುದಕ್ಕೆ ಹೇಳ್ತೀವಿ? ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದರೆ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಆಗುವಂಥದ್ದು ಶೇರ್ಸು, ಡಿಬೆಂಚರ್ಸು, ಬಾಂಡ್ಸು, ಕಮಾಡಿಟೀಸ್, etc. These are all so available in the market. So ಇಂತಹ ಮಾರ್ಕೆಟಲ್ಲಿ ನಾವುಗಳು ಪಾರ್ಟಿಸಿಪೇಟ್ ಮಾಡಿದರೆ ಕೊಂಡುಕೊಳ್ಳೋದಕ್ಕೆ ಶೇರ್ಸು, ಡಿಬೆಂಚರು, ಬಾಂಡ್ಸು, ಕಮಾಡಿಟೀಸ್ಗಳನ್ನು ಕೊಂಡುಕೊಳ್ಳೋದಕ್ಕೆ ನಾವೇನಾದರೂ ಇದರಲ್ಲಿ ಭಾಗವಹಿಸಿದರೆ ಸೊ ಕಂಪನಿಗಳ ಜೊತೆ ನಾವು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇವೆಲ್ಲ ಯಾವುದು? ಕಂಪನಿಗಳು ಕೊಡುವಂಥದ್ದು, ಕಂಪನಿಗಳಿಂದ ಬರೋವಂಥದ್ದು. ಇಲ್ಲಿ ತರಕಾರಿ ಮಾರ್ಕೆಟ್ ಇದೆ, ಸೊ ಬೇರೆ ಬೇರೆ ಥರದ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗಿ ತಗೊಳ್ಳಿಕ್ಕೆ ಇವು ಸಿಗಲ್ಲ. ಇವುಗಳು ಹೋಗಬೇಕಾಗಿರೋದು ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ ಅಲ್ವಾ? ಸೊ ಹಾಗಿದ್ರೆ ಇವನ್ನೆಲ್ಲ ಕೊಂಡ್ಕೊಂಡ ನಂತರ ದೇ ಆರ್ ಪ್ರೊವೈಡಿಂಗ್ ದ ಸರ್ವಿಸ್ ಟು ದಿ ಇನ್ವೆಸ್ಟರ್ಸ್. ಇಲ್ಲಿ ಕೊಂಡುಕೊಳ್ಳೋಂಥ ಶೇರ್ಸು, ಡಿಬೆಂಚರ್ಸು, ಬಾಂಡ್ಸು, ಕಮಾಡಿಟೀಸಲ್ಲಿ ಇನ್ವಾಲ್ವ್ ಆಗ್ತಾರಲ್ಲ, ಕೊಂಡುಕೊಳ್ಳೋದ್ರಲ್ಲಿ ಇನ್ವಾಲ್ವ್ ಆಗ್ತಾರಲ್ಲ, ಅಂಥವ್ರನ್ನ ಏನಂತ ಕರಿತೀವಿ ಅಂದರೆ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಸೊ ಇನ್ವೆಸ್ಟರ್ಸ್ ಅಂತ ಕರೆದ್ರೆ ಇವರು ಅವರ ಓನ್ ಡೆಪಾಸಿಟ್ ಫಂಡನ್ನು ಇವುಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವೆಲ್ಲ ಎಲ್ಲಿದ್ದಾವೆ? ಅವೈಲಬಲ್ ಇರೋವಂಥದ್ದಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಅಂದರೆ ನಿಮಗೆಲ್ಲರಿಗೂ ಕೂಡ ಕೊಂಡ್ಕೊಳ್ಳೋದು ಮತ್ತು ಮಾರಾಟ ಮಾಡೋದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ವಾಸ್ ಗೋಯಿಂಗ್ ಆನ್ ಅಂತ ಹೇಳ್ತೀವಿ. ಆದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ಗೋಯಿಂಗ್ ಆನ್ ಥ್ರೂ ದಿ ಸೆಕ್ಯೂರಿಟೀಸ್, ನಾಟ್ ಫಾರ್ ದಿ ಅದರ್ ಪ್ರಾಡಕ್ಟ್ಸ್. ಸೊ ಹಾಗೆ ಸೆಕ್ಯೂರಿಟೀಸ್ಗಳನ್ನು ಕೊಂಡ್ಕೊಳ್ಳೋದ್ರ ಮೂಲಕ, ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕೊಂಡ್ಕೊಳ್ಳೋದ್ರ ಮೂಲಕ ನಾವಿಲ್ಲಿ ಇನ್ವಾಲ್ವ್ ಆಗ್ತೀವಿ. ಈ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ಇವನ್ನೆಲ್ಲ ಒನ್ಸ್ ಕೊಂಡ್ಕೊಂಡ್ಮೇಲೆ ಇವ್ರಿಗೆಲ್ಲ ಸರ್ವಿಸ್ ಕೊಡ್ಬೇಕು ತಾನೆ. ಹಾಗಿದ್ರೆ ಕಂಪನಿಯವರು ಇಲ್ಲಿ ಸರ್ವಿಸನ್ನು ಯಾರು ಸೆಲ್ ಮಾಡಿರ್ತಾರೆ ಅವರು ಸರ್ವಿಸನ್ನು ಇನ್ವೆಸ್ಟರ್ಸ್ಗೆ ಪ್ರೊವೈಡ್ ಮಾಡ್ತಾರೆ. ಇಂತಹ ಒಂದು ಸಬ್ಜೆಕ್ಟನ್ನು ನಾವಿಲ್ಲಿ ಲರ್ನ್ ಮಾಡ್ತೀವಿ ಫಾರ್ ಫಸ್ಟ್ ಇಯರ್ BComಗೆ, ಓಕೆನಾ? ಆ್ಯಂಡ್ ಆದರೆ ಈ ಸಬ್ಜೆಕ್ಟಲ್ಲಿ ಏನೇನು ಕಂಟೆಂಟ್ಸ್ ಇದೆ, ಸೊ ಯಾವುದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಕಲಿಯೋದಕ್ಕೆ? ಒಂದು ಸೆಮಿಸ್ಟರ್ಸ್ ಇದೆ ಅಲ್ವಾ, ಇದು ನಮಗೆಲ್ಲ ಈ ಸೆಮಿಸ್ಟರ್ಸಲ್ಲಿ ಲಿಮಿಟೆಡ್ ಸಿಲೆಬಸ್ಸನ್ನು ಕೊಟ್ಟಿರ್ತಾರೆ. ಓಕೆ, ಲಿಮಿಟೆಡ್ ಸಿಲೆಬಸ್ ಕೊಟ್ಟಿರ್ತಾರೆ ಅಂದರೆ ಆ ಲಿಮಿಟೆಡ್ ಕಂಟೆಂಟ್ಸನ್ನು ನಾವಿಲ್ಲಿ ಲರ್ನ್ ಮಾಡಬೇಕಾಗುತ್ತೆ. ಒಂದು ಸೆಮಿಸ್ಟರ್ಸಲ್ಲಿ ಲಿಮಿಟೆಡ್ ಕಂಟೆಂಟ್ಸನ್ನು ನಾವು ಇಲ್ಲಿ ಲರ್ನ್ ಮಾಡಬೇಕಾಗುತ್ತೆ. ಏನೇನು ಕಂಟೆಂಟ್ಸನ್ನು ನಾವು ಲರ್ನ್ ಮಾಡ್ತೀವಿ? ಸೊ ಓಕೆ, ಫಸ್ಟ್ ಯೂನಿಟಲ್ಲಿ ಕಂಟೆಂಟ್ಸಲ್ಲಿ ಫಸ್ಟ್ ಯೂನಿಟ್ ಅಂತ ತಗೊಳ್ತೀವಿ, ಓಕೆನಾ? ಫಸ್ಟ್ ಯೂನಿಟಲ್ಲಿ ನಾವೇನು ಲರ್ನ್ ಮಾಡಬೇಕಾಗಿದೆ? ಸೊ ನಮಗೇನು ಪ್ರೊವೈಡ್ ಮಾಡ್ತಾರೆ, ಇಲ್ಲಿ ಏನು ಸಿಲೆಬಸ್ ಕೊಟ್ಟಿದ್ದಾರೆ ಕಲಿಯೋದಕ್ಕೆ ಕಟ್ಟಿರೋ ಅಂಥ ಮೊದಲನೇ ಯೂನಿಟ್ ಏನಪ್ಪ ಅಂತ ಹೇಳಿದರೆ ಪ್ರೈಮರಿ ಮಾರ್ಕೆಟ್. ಓಕೆ,
ಲೆಟ್ ಅಸ್ ಕಮ್ ಟು ದಟ್ ಪ್ರೈಮರಿ ಮಾರ್ಕೆಟ್. ಈ ಪ್ರೈಮರಿ ಮಾರ್ಕೆಟಲ್ಲಿ ನಾವು ಈ ಮಾರ್ಕೆಟಲ್ಲಿ ಎರಡು ರೀತಿಯಾದಂಥ ಮಾರ್ಕೆಟ್ ನೋಡ್ತೀವಿ. ಒಂದು ಕ್ಯಾಪಿಟಲ್ ಮಾರ್ಕೆಟ್ ನೋಡ್ತೀವಿ, ಇನ್ನೊಂದು ಮನಿ ಮಾರ್ಕೆಟ್ ನೋಡ್ತೀವಿ. ಕ್ಯಾಪಿಟಲ್ ಮಾರ್ಕೆಟಲ್ಲಿ ಎರಡು ರೀತಿಯಾದಂಥ ಮಾರ್ಕೆಟ್ ನೋಡ್ತೀವಿ. ಒಂದು ಪ್ರೈಮರಿ ಮಾರ್ಕೆಟು ಮತ್ತು ಇನ್ನೊಂದು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಹಾಗಾದರೆ ಪ್ರೈಮರಿ ಮಾರ್ಕೆಟಲ್ಲಿ ನಾವೇನು ಕಲಿಬೇಕಾಗಿದೆ? ನಾವು ಕಲಿಬೇಕಾಗಿರೋದನ್ನು ಪರ್ಟಿಕ್ಯುಲರ್ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ಸನ್ನು ನಮಗೆ ಕೊಟ್ಟಿದ್ದಾರೆ. ಏನೇನು ಕಲಿಬೇಕು ಪ್ರೈಮರಿ ಮಾರ್ಕೆಟಲ್ಲಿ? ಫಸ್ಟ್ ಲೆಟ್ ಅಸ್ ಕಮ್ ಟು ದಟ್ ಮೀನಿಂಗ್. ನಾವು ಕಲಿಬೇಕಾಗಿರೋದೇನನ್ನು ಮೀನಿಂಗ್ ಆಫ್ ಪ್ರೈಮರಿ ಮಾರ್ಕೆಟನ್ನು ಕಲಿಬೇಕು. ಆಮೇಲೆ ಫೀಚರ್ಸನ್ನು ಕಲಿಬೇಕು. ಫೀಚರ್ಸ್ ಆಫ್ ಪ್ರೈಮರಿ ಮಾರ್ಕೆಟನ್ನು ಕಲಿಬೇಕು. ಜೊತೆಗೆ ಮತ್ತೆ ಕಲಿಬೇಕು ಪ್ಲೇಯರ್ಸ್. ಓಕೆ, ಪ್ಲೇಯರ್ಸ್ ಆಫ್ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ಕಮ್ ಟು ದಟ್. ಇಲ್ಲಿ ನಾವು ಕಲಿಬೇಕಾಗಿರುವಂಥ ಫಸ್ಟ್ ಯೂನಿಟಲ್ಲಿ ಮೊದಲನೇ ಚಾಪ್ಟ್ರಲ್ಲಿ ಏನು ಕಲಿತೀವಿ? ಪ್ರೈಮರಿ ಮಾರ್ಕೆಟ್ ಅಂದರೆ ಏನು? ಪ್ರೈಮರಿ ಮಾರ್ಕೆಟ್ ಅಂದರೆ ಏನು? ಫಸ್ಟ್ ಇಶ್ಯೂಸ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಫಸ್ಟ್ ಇಶ್ಯೂಸ್ ಆಫ್ ಶೇರ್ಸ್ ಅಂತ ಹೇಳಿದ್ರೆ ನ್ಯೂ ಇಶ್ಯೂಸ್ ಮಾರ್ಕೆಟ್ ಅಂತ ಕರಿತೀವಿ. ಕಂಪನಿಗಳು ಒಂದು ತಮ್ಮ ಶೇರ್ಗಳನ್ನು ಬಿಡುಗಡೆ ಪಬ್ಲಿಕ್ಸ್ಗೆ ಕೊಡ್ತಾರೆ, ಪಬ್ಲಿಕ್ಸ್ಗೆ ಮಾರಾಟ ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆ ಬಂಡವಾಳದ ಅವಶ್ಯಕತೆ ಇರುತ್ತೆ, ಕ್ಯಾಪಿಟಲ್ ಅಡಿಕ್ವೆಸಿ ಬೇಕಾಗಿರುತ್ತೆ. ಸಫಿಷಿಯೆಂಟ್ ಕ್ಯಾಪಿಟಲ್ ಇರಲಾಗ ಅವರು ಇನ್ನೂ ಅಡಿಷ್ನಲ್ ಕ್ಯಾಪಿಟಲ್ ಕಲೆಕ್ಟ್ ಮಾಡಿಕೊಂಡು ದೊಡ್ಡದಾದಂಥ ಬಿಸ್ನೆಸ್ಸನ್ನು ಮಾಡಬೇಕಾಗಿರುತ್ತೆ. ಆ ಬಿಸ್ನೆಸ್ಸಿಗೆ ಬೇಕಾದಂಥ ಬಂಡವಾಳ ಏನಿದೆ ಅಲ್ಲ, ಕ್ಯಾಪಿಟಲ್ನ ಪಬ್ಲಿಕ್ಸಿಂದ ಕಲೆಕ್ಟ್ ಮಾಡ್ತಾರೆ. ಪಬ್ಲಿಕ್ಸಿಂದ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ಪ್ರೈಮರಿ ಮಾರ್ಕೆಟಲ್ಲಿ ನ್ಯೂ ಇಶ್ಯೂಸ್ ಆಫ್ ಶೇರ್ಸ್, ಡಿಬೆಂಚರ್, ಬಾಂಡ್ಸ್ಗಳನ್ನು ಇಲ್ಲಿ ಇಶ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ಇಂತಹ ಒಂದು ಪ್ರೈಮರಿ ಮಾರ್ಕೆಟಲ್ಲಿ ಅವರ ಒಂದು ಶೇರ್ಸ್ಗಳನ್ನು ಶೇರ್ಸ್ಗಳನ್ನು ಕಂಪನಿಯವರು ಮಾರಾಟ ಮಾಡ್ತಾರೆ, ಪಬ್ಲಿಕ್ಸ್ ಇನ್ವೆಸ್ಟ್ ಮಾಡ್ತಾರೆ. ಇದರ ಫೀಚರ್ಸನ್ನು ನಾವು ಕಲಿಬೇಕಾಗುತ್ತೆ. ಪ್ರೀವಿಯಸ್ ಕ್ಲಾಸಲ್ಲಿ ವಿ ಆರ್ ಆಲ್ ವೆಲ್ ನೋನ್ ದ ಫೀಚರ್ಸ್ ಆಫ್ ದಿ ಪ್ರೈಮರಿ ಮಾರ್ಕೆಟ್. ಆ್ಯಂಡ್ ನಾವು ಲೆಟ್ ಅಸ್ ಕಮ್ ಟು ದ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ ಇಲ್ಲಿ? ಪ್ಲೇಯರ್ಸ್ ಅಂತ ಹೇಳಿದರೆ, ಈಗ ನಾವು ಒಂದು ಚಿಕ್ಕ ಅಂಗಡಿಯಲ್ಲಿ ಹೋಗಿ ಒಂದು ರಿಟೇಲ್ ಶಾಪಲ್ಲಿ ಹೋಗಿ ನಮ್ಗೆ ಏನು ಬೇಕೋ ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರ್ತೀವಿ ಅಲ್ವಾ? ಹಾಗೆ ಇಲ್ಲಿ ನಾವು ದುಡ್ಡು ಕೊಟ್ಟು ಹೇಗೆ ಬೇಕೋ ಹಾಗೆ ಕೊಂಡ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತಾನೆ ಕಾನೂನಾತ್ಮಕವಾದಂಥ ಒಂದು ಲೀಗಲ್ ಸಪೋರ್ಟಿಂದ ಈ ಒಂದು ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗುವಂಥ ಪರ್ಸನ್ಸ್ಗಳಿರ್ತಾರೆ, ಅವರುಗಳನ್ನು ನಾವು ಪ್ಲೇಯರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಯಾರ್ಯಾರಿದ್ದಾರೆ ಪ್ಲೇಯರ್ಸು? ಹೂ ಆರ್ ದೋಸ್ ಪ್ಲೇಯರ್ಸ್? ಮರ್ಚೆಂಟ್ ಬ್ಯಾಂಕರ್ಸ್ ಇದ್ದಾರೆ, ಮರ್ಚೆಂಟ್ ಬ್ಯಾಂಕರ್ಸು ಪ್ಲೇಯರ್ಸ್ ಇದ್ದಾರೆ. ಜೊತೆಗೆ ರಿಜಿಸ್ಟ್ರಾರ್ ಆಗಿರೋವಂಥ ಬ್ರೋಕರ್ಸ್ ಇದ್ದಾರೆ, ರಿಜಿಸ್ಟ್ರಾರ್ಸ್ ಇದ್ದಾರೆ, ಅಂಡರ್ ರೈಟರ್ಸ್ ಇದ್ದಾರೆ, ಬ್ರೋಕರ್ಸ್ ಇದ್ದಾರೆ, ಸಬ್ ಬ್ರೋಕರ್ಸ್ ಇದ್ದಾರೆ. ಇವರೆಲ್ಲರೂ ಕೂಡ ಪ್ಲೇಯರ್ಸ್ ಅಂತ ಕರಿತೀವಿ. ಈ ಪ್ಲೇಯರ್ಸು ಈ ಮಾರ್ಕೆಟಲ್ಲಿ ಶೇರ್ಸ್ಗಳನ್ನು, ಡಿಬೆಂಚರ್ಸ್ಗಳನ್ನು, ಬಾಂಡ್ಗಳನ್ನು ಮಾರಾಟ ಮಾಡೋದೇನು ನ್ಯೂ ಇಶ್ಯೂಸ್ ಶೇರ್ಸ್ ಇದೆ ಅವುಗಳನ್ನು ಪಬ್ಲಿಕ್ಸಿಗೆ ತಲುಪಿಸೋವಂಥ ಕೆಲಸ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋವಂಥದ್ದು, ಸರ್ವೀಸನ್ನು ಪ್ರೊವೈಡ್ ಮಾಡೋವಂಥ ಕೆಲಸವನ್ನು ಈ ಪ್ಲೇಯರ್ಸ್ಗಳಲ್ಲಿ ನಾವು ನೋಡ್ಬೋದು. ಬಿಕಾಸ್ ಹೂಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ತಿರುವಂಥವ್ರು, ಎಲ್ಲ ಜವಾಬ್ದಾರಿ ಈ ಪ್ಲೇಯರ್ಸಲ್ಲಿ ಇರುತ್ತೆ. ಯಾಕೆಂದರೆ ಅವರು ಕಂಪನಿಗೂ ಕೂಡ ಫೇವರ್ ಆಗಿರಬೇಕು, ಇನ್ವೆಸ್ಟರ್ಸ್ಗೂ ಕೂಡ ಫೇವರ್ ಆಗಿರಬೇಕು. ಕಂಪನಿ ಇನ್ಫಾರ್ಮೇಷನ್ಸು ಕೂಡ ಕರೆಕ್ಟಾಗಿ ಇನ್ವೆಸ್ಟರ್ಸ್ಗೆ ಸಿಗೋ ಹಾಗೆ ಮಾಡಬೇಕು, ಸರ್ವಿಸ್ ಕೊಡಬೇಕು, ಎಲ್ಲ ರೀತಿಯಾದಂಥ ಜವಾಬ್ದಾರಿಯನ್ನು ಈ ಪ್ಲೇಯರ್ಸ್ ತಗೊಳ್ತಾರೆ ಪ್ರೈಮರಿ ಮಾರ್ಕೆಟಲ್ಲಿ. ಆ್ಯಂಡ್ ನಾವು ಲೆಟ್ ಅಸ್ ಕಮ್ ಟು ದಟ್ another point. We should be concentrated relating to that ಅಂತ ಹೇಳಿದ್ರೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರೈಮರಿ ಮಾರ್ಕೆಟ್ ಇಷ್ಟೆಲ್ಲ ನಡೆಯುವಂಥ ದೊಡ್ಡ ವ್ಯವಹಾರದಲ್ಲಿ ಪ್ರಥಮ ಒಂದು ಇಶ್ಯೂಸ್ ಮಾಡುವಂಥ ಶೇರ್ಸ್ ಮಾರುಕಟ್ಟೆಯಲ್ಲಿ ಈ ಪ್ಲೇಯರ್ಸ್ ಎಲ್ಲರೂ ಕೂಡ ಇರ್ತಾರೆ. ಜೊತೆಗೆ ಪ್ರೈಮರಿ ಮಾರ್ಕೆಟ್ ಇಷ್ಟೆಲ್ಲ ದೊಡ್ಡದಾದಂಥ ಒಂದು ದೊಡ್ಡದಾದಂಥ ಆ್ಯಕ್ಟಿವಿಟೀಸ್ಗಳನ್ನ ನಡೆಸುತ್ತೆ ಅಲ್ವಾ? ಹಾಗಾದರೆ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳಿಂದ ಈ ಮಾರ್ಕೆಟಿಂದ ನಮಗೆ ಏನು ಅನುಕೂಲತೆ ಇದೆ? ಮೆರಿಟ್ಸ್ ಏನಿದೆ
ಡಿಮೆರಿಟ್ಸ್ ಏನಿದೆ ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ಓಕೆ, now let us come to that another one continuation of this subject, this unit, secondary market. ಓಕೆ, ಸೊ ಸೆಕೆಂಡರಿ ಮಾರ್ಕೆಟ್ ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಕೊಂಡುಕೊಂಡಿರೋದನ್ನು ಸೆಕೆಂಡರಿ ಮಾರ್ಕೆಟಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ನಾನೊಬ್ಬ ಇನ್ವೆಸ್ಟರ್ಸ್ ಅಂತ ಅಂದ್ಕೊಂಡ್ರೆ, ಸೊ ನನಗೆ ಬೇಕಾದಂಥ ಶೇರ್ಸುಗಳನ್ನು ಈ ಪ್ರೈಮರಿ ಮಾರ್ಕೆಟಲ್ಲಿ ಕೊಂಡ್ಕೊಂಡಿರ್ತೀನಿ. ಸೊ ಪ್ರೈಮರಿ ಮಾರ್ಕೆಟಲ್ಲಿ ಕೊಂಡ್ಕೊಂಡಿದ್ದನ್ನು ನಾನು ಸೆಕೆಂಡರಿ ಮಾರ್ಕೆಟಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಮಾರಾಟ ಮಾಡ್ಬೋದು. ಹಾಗಿದ್ರೆ ನಾನು ಮಾರಾಟ ಮಾಡ್ಬೋದು ಅಂದರೆ ಏನನ್ನು ಕಲಿಬೇಕು ಇಲ್ಲಿ ನಾವು ಸೆಕೆಂಡರಿ ಮಾರ್ಕೆಟಲ್ಲಿ? ಇದು ತುಂಬಾ ದೊಡ್ಡದಾದಂಥ ಒಂದು ಸಬ್ಜೆಕ್ಟ್, ವಿಷಯ ವಸ್ತು. ಈ ವಿಷಯ ವಸ್ತುವನ್ನು ನಮಗೆಷ್ಟು ಸಿಲೆಬಸ್ಸು ಲಿಮಿಟೆಡ್ ಇದೆ ಅಷ್ಟು ಮಾತ್ರ ನಾವು ಕಲಿತಾ ಹೋಗ್ತೀವಿ. ಹಾಗಾದರೆ ಈ ಸೆಕೆಂಡರಿ ಮಾರ್ಕೆಟಲ್ಲಿ ನಾವು ಏನನ್ನು ಕಲಿತೀವಿ? ಸೆಕೆಂಡರಿ ಮಾರ್ಕೆಟಲ್ಲಿ ಮೀನಿಂಗ್ ಕಲಿತೀವಿ. ಸೊ ಮೀನಿಂಗು, ನೆಕ್ಸ್ಟು ಸ್ಟ್ರಕ್ಚರು, then functions of secondary market, functions of secondary market, and we should be next concentrated relating to that functions ಆಮೇಲೆ trading. ಓಕೆ, ಟ್ರೇಡಿಂಗ್ ಅನ್ನು ಕಲಿತೀವಿ. ಟ್ರೇಡಿಂಗ್ ಅಂಡ್ ಸೆಟಲ್ಮೆಂಟ್ ಆಫ್ settlement system of stock exchange. System of stock exchange. Okay, now let us come to that. Secondary market ಅಲ್ಲಿ ನಾವು ಕಲಿಯುವಂಥದ್ದು ಏನು ಅಂದ್ರೆ ಅದರ ಅರ್ಥ ಕಲಿತೀವಿ. ಮೀನಿಂಗ್ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು ಅನ್ನೋದನ್ನ ಕಲಿತೀವಿ. ಜೊತೆಗೆ ಅದರ ಸ್ಟ್ರಕ್ಚರ್ ಹೆಂಗಿದೆ, ಸೊ ಜೊತೆಗೆ ಫಂಕ್ಷನ್ಸ್ ಏನಿದೆ, ಹಾಗೇನೆ ಟ್ರೇಡಿಂಗ್ ಹೇಗೆ ಮಾಡ್ತೀವಿ, ಸೆಟ್ಲ್ಮೆಂಟ್ ಸಿಸ್ಟಮ್ ಹೆಂಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ, ಬಿಕಾಸ್ ಇದೆಲ್ಲದು ಬರೋದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಇದೆಲ್ಲದಕ್ಕೂ ನಮಗೆ ನಿಮಗೆ ಗೊತ್ತಿರೋ ಹಾಗೆ, ಸೊ ಈ ಫೈನಾನ್ಷಿಯಲ್ ಸಿಸ್ಟಮ್ ಇಂದು ಹೈಯೆಸ್ಟ್ ಅಥಾರಿಟಿ ಯಾವುದಿದೆ, RBI ಇದೆ ಆ್ಯಂಡ್ ಸೆಬಿ ಇದೆ. ಸೊ ಇಲ್ಲಿ ನಮಗೆ ಸೆಬಿ ಏನಿದೆ ಅಲ್ಲ, ಸೆಬಿ ಮೀನ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತೀವಿ. ನಮ್ಮ ಸೆಕ್ಯೂರಿಟಿಗಳು ಲಿಸ್ಟ್ ಮಾಡಿರ್ತಾರೆ. ಈಗ ನಾವು 1, 2, 3, 4, 5 ಅಂತ ಹೇಳ್ತೀವಿ ತಾನೆ. ಸೊ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ ಹೇಳ್ತೀವಿ ತಾನೆ. ಹಾಗೇನೆ ಸೆಕ್ಯೂರಿಟೀಸ್ಗಳಲ್ಲೂ ಕೂಡ ಅರ್ನಿಂಗ್ ಕೆಪಾಸಿಟಿ ಮೇಲೆ, ಲಾಭ ಗಳಿಸುವಂತಹದ್ರ ಮೇಲೆ, ಅದರ ಸ್ಟ್ರೆಂತ್ ಆಫ್ ಸರ್ವೈವಲ್ ಮೇಲೆ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳಿ ಟಾಪ್ ಕಂಪನೀಸ್ ಅಥವಾ ಲಿಸ್ಟಿಂಗ್ ಸೆಕ್ಯೂರಿಟೀಸ್ ಅಂದರೆ ರಿಜಿಸ್ಟರ್ಡ್ ಮಾಡಿರೋ ಅಂಥವಕ್ಕೆ ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡಲ್ಲಿ ಯಾವ್ಯಾವ ಕಂಪನಿಗಳು ರಿಜಿಸ್ಟರ್ಡ್ ಮಾಡಿರ್ತವೆ ಅವುಗಳನ್ನೆಲ್ಲವನ್ನೂ ಕೂಡ ನಾವು ಲಿಸ್ಟೆಡ್ ಕಂಪನೀಸ್ ಅಂತ ಕರಿತೀವಿ. ಈ ಒಂದು ಲಿಸ್ಟೆಡ್ ಕಂಪನೀಸ್ಗಳದ್ದು ನಾವು ಏನು ಟ್ರೇಡಿಂಗ್ ಮಾಡಿರ್ತೀವಿ. ಟ್ರೇಡಿಂಗ್ ಮೀನ್ಸ್ ಕೊಂಡ್ಕೊಳ್ಳೋದು, ಮಾರಾಟ ಮಾಡೋದು. ಇಲ್ಲಿ ಕೊಂಡ್ಕೊಂಡಿರ್ತೀವಿ, ಇಲ್ಲಿ ಮಾರಾಟ ಮಾಡ್ಬೋದು. ಸೊ ಹಾಗಾದರೆ ಮಾರಾಟ ಮಾಡ್ಬೇಕಾದ್ರೆ ನಾವು ಏನಿದೆ ಅಲ್ಲ, ಈ ಒಂದು ಸೆಟ್ಲ್ಮೆಂಟ್ ನಮಗೆ ಕರೆಕ್ಟಾಗಿ ದುಡ್ಡು ವಾಪಸ್ ಬರ್ಬೇಕು ತಾನೆ ಇನ್ವೆಸ್ಟರ್ಸ್ಗೆ. ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಮಾರಾಟ ಮಾಡ್ತೀನಿ ಅಂದರೆ ನನ್ನ ದುಡ್ಡು ನನಗೆ ವಾಪಸ್ ಬರ್ಬೇಕು ತಾನೆ, ನಾನು ಅದನ್ನು ಬಯಸ್ತೀನಿ ತಾನೆ. ಸೊ ಲಾಭ ಸಹಿತ ಬರಬೇಕಲ್ವಾ. ಸೊ ಹಾಗಿದ್ರೆ ನಾನು ಇಲ್ಲಿ ಮಾರಾಟ ಮಾಡಿರೋದನ್ನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸೆಟ್ಲ್ಮೆಂಟ್ ಮಾಡಬೇಕು ನನಗೆ ಪ್ರಾಪರಾಗಿ. ಟ್ರೇಡಿಂಗ್ ಆ್ಯಂಡ್ ಸೆಟ್ಲ್ಮೆಂಟ್ ಸಿಸ್ಟಮನ್ನು ನಾವಿಲ್ಲಿ ನೋಡ್ತೀವಿ, ಕಲಿತೀವಿ ಕೂಡ. ಆ್ಯಂಡ್ ಅನದರ್ ಒನ್ ಅಂತ ಹೇಳಿದರೆ, ಈ ಸ್ಟಾಕ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸಲ್ಲಿ ನಾವು ಏನೇನು ಕಲಿತೀವಿ ಅಂತ ಹೇಳಿದ್ರೆ, ಪ್ಲೇಯರ್ಸ್ ಯಾರ್ಯಾರಿದ್ದಾರೆ. ಸೊ ಪ್ಲೇಯರ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಪ್ಲೇಯರ್ಸ್ ಇನ್ ದಿ ಸ್ಟಾಕ್ ಮಾರ್ಕೆಟ್. ಈ ಸ್ಟಾಕ್ ಮಾರ್ಕೆಟಲ್ಲಿ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ? ಸೊ ಈ ಎಲ್ಲ ಪ್ಲೇಯರ್ಸ್ ಅಂದರೆ ಪಾರ್ಟಿಸಿಪೆಂಟ್ಸು. ಸೊ ಇಲ್ಲಿ ಕಂಪನಿಗಳು ಇದೆ, ಅಂಡರ್ ರೈಟರ್ಸ್ ಇದ್ದಾರೆ, ಮರ್ಚೆಂಟ್ ಬ್ಯಾಂಕರ್ಸ್ ಇದ್ದಾರೆ, ರಿಜಿಸ್ಟರ್ಡ್ ಬ್ರೋಕರ್ಸ್ ಇದ್ದಾರೆ, ಜೊತೆಗೆ ಇನ್ವೆಸ್ಟರ್ಸ್ ಕೂಡ ನಾವಿದ್ದೀವಿ, ಪಬ್ಲಿಕ್ಸ್ ಇದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿ ಪ್ಲೇಯರ್ಸ್ ಅಂತ ಕರಿತೀವಿ.
ಹಾಗೆ ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ನಾವು ಕಲಿತೀವಿ, ಇನ್ ಡೀಟೇಲ್ಸ್ ಆಗಿ ಕಲಿತೀವಿ. ಜೊತೆಗೆ ಇಷ್ಟೆಲ್ಲ ಇರುವಂತಹ ಸ್ಟಾಕ್ ಮಾರ್ಕೆಟ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಸ್ಟಾಕ್ ಮಾರ್ಕೆಟ್. So merits and demerits of stock market is nothing but secondary market. Stock market is nothing but secondary market. Stock market ಅಂದರೂ ಕೂಡ ಅದೇ, ಸೆಕೆಂಡರಿ ಮಾರ್ಕೆಟ್ ಅಂದರೂ ಕೂಡ ಅದೇ. ಸೊ ಸ್ಟಾಕ್ ಮಾರ್ಕೆಟ್ನ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಏನಿದೆ, ಲಾಭಗಳೇನಿದೆ, ಅನುಕೂಲಗಳೇನಿದೆ, ಅನಾನುಕೂಲಗಳೇನಿದೆ, ಇವೆಲ್ಲವೂ ಕೂಡ ನಾವಿಲ್ಲಿ ಸೆಕೆಂಡರಿ ಮಾರ್ಕೆಟಲ್ಲಿ ಕಲಿತೀವಿ. ಸೊ ಇದಿಷ್ಟು ಕೂಡ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ಗೆ ರಿಲೇಟೆಡ್ ಇರೋ ಹಾಗಾಯಿತು. And the next one, so we should be concentrated relating to that. ಏನಾದರೂ if there is any reforms are there, ಸುಧಾರಣೆಗಳೇನಾದರೂ ಇದಾವ. ಸೊ ಇವುಗಳಲ್ಲಿ ಹೊಸದಾದಂಥ ಬದಲಾವಣೆಗಳು ಈ ಒಂದು ಇನ್ವೆಸ್ಟರ್ಸ್ಗೆ ತಕ್ಕ ಹಾಗೆ ಮಾಡಿರುವಂಥವು. ಯಾಕೆಂದರೆ ಕಾಲಕ್ಕೆ ತಕ್ಕ ಹಾಗೆ ಇಯರ್ ಬೈ ಇಯರ್ ಏನಾಗುತ್ತೆ, ಹೊಸ ಹೊಸ ಇನ್ವೆಸ್ಟರ್ಸ್ ಬರ್ತಾರೆ, ಅವರ ಒಂದು ಆಂಬಿಷನ್ಸ್ ಬೇರೆ ಬೇರೆ ಇರುತ್ತೆ. ಸೊ ಅವ್ರಿಗೂ ಕೂಡ ಅನುಕೂಲ ಆಗುವ ಹಾಗೆ ಏನಾದರೂ ರಿಫಾರ್ಮ್ಸ್ ಇದೆಯಾ, ಸುಧಾರಣೆಗಳನ್ನು ಮಾಡಿರೋದಿದೆಯಾ, ಅದನ್ನು ನಾವಿಲ್ಲಿ ಕಲಿತೀವಿ. ರಿಫಾರ್ಮ್ಸ್ ಇನ್ ಸ್ಟಾಕ್ ಮಾರ್ಕೆಟ್, ರಿಫಾರ್ಮ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಓಕೆ, ರಿಫಾರ್ಮ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನಾದರೂ ಸುಧಾರಣೆಗಳಿದ್ರೆ ಅವುಗಳನ್ನು ಕೂಡ ನಾವಿಲ್ಲಿ ಕಲಿತೀವಿ. And we should be concentrated relating to that, and mainly OTCEI and NSE, origin and functions, merits and demerits. Okay, now let us come to that. OTCEI ಅನ್ನೋದನ್ನ ಕಲಿತೀವಿ. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರಲ್ಲಿ ಕಲಿತೀವಿ. ಅದರದ್ದು ಆರಿಜಿನ್, ಯಾವಾಗ ಅದು ಹುಟ್ಕೊಳ್ತು, ಯಾವಾಗ ಸ್ಟಾರ್ಟ್ ಆಯಿತು ಅದನ್ನ ಕಲಿತೀವಿ. ಅದರ ಫಂಕ್ಷನ್ಸ್ ಏನು ಅಂತ ಕಲಿತೀವಿ. ದೆನ್ ಅದರದ್ದು ಮೆರಿಟ್ಸ್, ಅನುಕೂಲಗಳು ಮತ್ತು ಅನಾನುಕೂಲಗಳು ಏನು ಅಂತ ಕಲಿತೀವಿ. ಸೊ ದಿಸ್ ಈಸ್ ಫುಲ್ ಎಲ್ಲ ಸೇರಿ ಒಂದು ಯೂನಿಟನ್ನು ಕಲಿತೀವಿ, ಒಂದು ಚಾಪ್ಟರ್ಸಲ್ಲಿ ಕಲಿತೀವಿ. ಸೊ ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಪ್ರೈಮರಿ ಮಾರ್ಕೆಟ್ ಮೀನಿಂಗ್ ಫೀಚರ್ಸ್, ಪ್ಲೇಯರ್ಸ್ ಆಫ್ ಪ್ರೈಮರಿ ಮಾರ್ಕೆಟ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಇದು ಪ್ರೈಮರಿ ಮಾರ್ಕೆಟಿನ ರಿಲೇಟೆಡ್ ಇನ್ಫಾರ್ಮೇಷನ್. ಸೆಕೆಂಡ್ ಒಂದು ಸೆಕೆಂಡರಿ ಮಾರ್ಕೆಟ್, ಅದರದ್ದು ಮೀನಿಂಗು, ಸ್ಟ್ರಕ್ಚರು, ಫೀಚರ್ಸು, ಜೊತೆಗೆ ಪ್ಲೇಯರ್ಸ್ ಇನ್ ಸ್ಟಾಕ್ ಮಾರ್ಕೆಟ್, ಜೊತೆಗೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಸೆಕೆಂಡರಿ ಮಾರ್ಕೆಟ್. ಸೊ ಇಫ್ ದೇರ್ ಇಸ್ ಎನಿ ರಿಫಾರ್ಮ್ಸ್ ಆರ್ ದೇರ್, ವಿ ಶುಡ್ ಬಿ ಲರ್ನ್ ದಟ್ ರಿಫಾರ್ಮ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟಿನ ರಿಫಾರ್ಮ್ಸನ್ನು ಕಲಿತೀವಿ. OTCE ಅನ್ನೋದನ್ನು ಇದು ಶಾರ್ಟ್ ಫಾರ್ಮಲ್ಲಿ ತೊಗೊಂಡಿರೋದು, ಆ್ಯಂಡ್ NSE ಶಾರ್ಟ್ ಫಾರ್ಮಲ್ಲಿ ತೊಗೊಂಡಿದ್ದೀವಿ. ಇದರ ಆರಿಜಿನ್ NSE ಇದೆ, ಎಸ್ಪೆಷಲಿ NSE ಆರಿಜಿನ್ ಏನಿದೆ, ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಅದರ ಫಂಕ್ಷನ್ಸ್ ಏನು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಕಲಿತೀವಿ. ಇದಿಷ್ಟು ಸೇರಿ ಫಸ್ಟ್ ಯೂನಿಟಲ್ಲಿ ಕಲಿತೀವಿ. And now let us come to the second unit, chapter 2. ಇದು ಓನ್ಲಿ ಹೈಲೈಟ್ಸ್, ಇಷ್ಟು ಕಂಟೆಂಟ್ಸ್ ಇದೆ. ಈ ಕಂಟೆಂಟ್ಸ್ ಅನ್ನು ನಾವು ಲರ್ನ್ ಮಾಡಬೇಕಾಗುತ್ತೆ ಫಸ್ಟ್ ಚಾಪ್ಟರ್ಸ್ ಅಲ್ಲಿ. ಸೊ ಓಕೆ, ಸೆಕೆಂಡ್ ಚಾಪ್ಟರ್ಸ್ ಅಲ್ಲಿ ಏನೇನು ಕಲಿತೀವಿ, ಇದು ತುಂಬಾನೇ ಸಿಂಪಲ್ ಆಗಿರುವಂಥದ್ದು. ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಕಲಿತೀವಿ. ಬ್ಯಾಂಕಿಂಗ್ ಸಿಸ್ಟಮ್ ಯಾಕೆ ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೋದು ಒಂದು ಸ್ಮಾಲ್ ಯೂನಿಟ್ ಇದೆ, ಬಟ್ ಫಸ್ಟ್ ಯೂನಿಟ್ ತುಂಬ ದೊಡ್ಡದಾಗಿದೆ. ಮೊದಲನೇ ಚಾಪ್ಟರ್ ತುಂಬ ದೊಡ್ಡದಿದೆ, ಎರಡನೇ ಚಾಪ್ಟರ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಆಗಿದೆ, ಸಣ್ಣ ಚಾಪ್ಟರ್ ಇದೆ. ಇದರಲ್ಲಿ ಏನೇನು ಕಲಿತೀವಪ್ಪ ಅಂತ ಹೇಳಿದರೆ, ಎಸ್ಪೆಷಲಿ ಈ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅನ್ನು ನಾವು ನೋಡ್ತೀವಿ. ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ? ಸೊ ಕೆನರಾ ಬ್ಯಾಂಕ್ ಕೇಳಿದಿರ್ತಾನೆ, SBI ಕೇಳಿದಿರ್ತಾನೆ, ಸೊ ಕಾರ್ಪೊರೇಷನ್ ಬ್ಯಾಂಕ್ ಕೇಳಿದಿರ್ತಾನೆ. ಇವೆಲ್ಲವೂ ಕೂಡ
ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಈ ಕಮರ್ಷಿಯಲ್ ಬ್ಯಾಂಕಿನ ಫಂಕ್ಷನ್ಸ್ಗಳನ್ನು ನಾವು ಕಲಿತೀವಿ. ಆ್ಯಂಡ್ ಜೊತೆಗೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪ್ರೈಮರಿ ಆ್ಯಂಡ್ ಸಬ್ಸಿಡಿಯರಿ, ಸೆಕೆಂಡರಿ ಬರಲ್ಲ ಇಲ್ಲಿ, ಪ್ರೈಮರಿ ಆ್ಯಂಡ್ ಸಬ್ಸಿಡಿಯರಿ and miscellaneous techniques of credit creation. Okay, credit creations and investment policies of bank. Investment policies of bank. Investment policies of banks. Okay, now let us come to that. This is the second unit. ಇದೆ ಎರಡನೇ ಯೂನಿಟ್ ನಾವು ಕಲಿಯೋದು, ಎರಡನೇ ಚಾಪ್ಟರ್. ಈ ಚಾಪ್ಟರ್ ಏನು ಕಲಿತೀವಿ? ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ಅಂದರೆ ಏನು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಕೆನರಾ ಬ್ಯಾಂಕಲ್ಲಿ ಅಥವಾ HDFC ಬ್ಯಾಂಕಲ್ಲಿ ಅಥವಾ ಇವನ್ SBI ಬ್ಯಾಂಕಲ್ಲಿ, ಕಾರ್ಪೊರೇಷನ್ ಬ್ಯಾಂಕಲ್ಲಿ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇದೆಯೋ ಅಥವಾ ಕೋಆಪರೇಟಿವ್ ಬ್ಯಾಂಕಲ್ಲಿ ಹೋಗಿ ನೀವೇನು ಮಾಡ್ತೀರಾ? ಸೊ ದುಡ್ಡು ತೊಗೋಬೇಕು ಅಂದರೂ ಕೂಡ ಒಂದು ಚೆಕ್ ಲೀಫ್ ಕೊಡ್ತೀರಾ ಅಥವಾ ಲೂಸ್ ಲೀಫ್ ಅಂತ ತೊಗೊಳ್ತೀರಾ. ನಾವು ದುಡ್ಡು ತೊಗೋಬೇಕು ಅಂದರೂ ಮಾಡ್ತೀವಿ, ದುಡ್ಡು ಕಟ್ಟಬೇಕು ಅಂದರೂ ಕೂಡ ಅವ್ರದ್ದೇ ಆದಂಥ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ ಇರುತ್ತೆ. ಆ ಫಾರ್ಮ್ ತೊಗೊಂಡು ಫಿಲ್ ಮಾಡಿ ಫಾರ್ಮ್ ಮೂಲಕ ಕೊಡ್ತೀರಾ. ಇದು ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ನಿಮಗೆ ಗೊತ್ತಿದೆ. ಸೊ ಹಾಗೆ ಕ್ಯಾಶ್ ಕೊಟ್ಟು ಕ್ಯಾಶ್ ತೊಗೊಳೋದಕ್ಕೆ ಏನೂ ಇಲ್ಲಿ ಅವಕಾಶ ಇಲ್ಲ. ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ಕೂಡ ತಂದೇ ಆದಂಥ ಪ್ರೂಫ್ ಬೇಕಾಗುತ್ತೆ. ಆ ಪ್ರೂಫನ್ನು ನಾವು ಈ ಥರ ತೊಗೊಳ್ತೀವಿ, ಎಂಟ್ರಿ ಮಾಡೋದ್ರ ಮೂಲಕ ತೊಗೊಳ್ತೀವಿ. ಯಾಕೆಂದರೆ ಅಕೌಂಟಿಂಗ್ ಎಲ್ರಿಗೂ ಗೊತ್ತಿದೆ ನಿಮಗೆ. ಸೊ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿದರೆ ನಿಮಗೆ ವೆಲ್ ನೋಯಿಂಗ್ ಇದೆ, ಅಲ್ಪ ಸ್ವಲ್ಪನಾದರೂ ತಿಳ್ಕೊಂಡಿರ್ತೀರ. ಅಂಥ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಅದರ ಫಂಕ್ಷನ್ಸ್ ಏನಿದೆ ಅಂತ ನಾವು ಕಲಿಬೇಕು ಕಮರ್ಷಿಯಲ್ ಬ್ಯಾಂಕಿಂದು. ಜೊತೆಗೆ ಪ್ರೈಮರಿ ಫಂಕ್ಷನ್ಸ್ ಏನಿದೆ, ಸಬ್ಸಿಡಿಯರಿ ಆ್ಯಂಡ್ ಮಿಸ್ಸಿಲೇನಿಯಸ್ ಟೆಕ್ನಿಕ್ಸ್. ಸೊ ಸಬ್ಸಿಡಿಯರಿ ಅಂದರೆ ನಂತರದ, ಪ್ರೈಮರಿ ಮೀನ್ಸ್ ಪ್ರಥಮ, ಸಬ್ಸಿಡಿಯರಿ ಅಂದರೆ ನಂತರ, ಪ್ರೈಮರಿ ಪ್ರಥಮದ ನಂತರ ಅಂದರೆ ಸೆಕೆಂಡರಿ ಬರುತ್ತೆ. ಸೊ ಆ್ಯಂಡ್ ಮಿಸಲೇನಿಯಸ್ ಅಂದರೆ ಒಂದೊಂದ್ಸಲ ಲೆಕ್ಕಕ್ಕೆ ಸಿಗದೇ ಇರೋವಂಥದ್ದು ಕೆಲವೊಂದು ಹೋಗಿರುತ್ತೆ. ಸೊ ಲಮ್ಸಮ್ ಅಮೌಂಟನ್ನು ಪ್ರಿಸರ್ವ್ ಮಾಡಬೇಕಾಗಿರುತ್ತೆ. ಅಂತಹ ಟೆಕ್ನಿಕ್ಸನ್ನು ಯಾವ ಥರ ತಗೊಂಡಿದ್ದಾರೆ. ಕ್ರೆಡಿಟ್ ಕ್ರಿಯೇಷನ್ ಹೆಂಗಿರುತ್ತೆ, ಸಾಲ ಕೊಡೋದಕ್ಕೆ ಯಾವ್ಯಾವ ಒಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿರ್ತಾರೆ, ಪಾಲಿಸಿಗಳನ್ನು ಹಾಕ್ಕೊಂಡಿರ್ತಾರೆ, ಯಾವ್ಯಾವ ಬೇಸ್ ಮೇಲೆ ಅವ್ರು ಕೊಡಬೇಕಾಗುತ್ತೆ, ಸಾಲ ಕ್ರಿಯೇಷನ್ಸ್ ಹೇಗೆ ಮಾಡಿರ್ತಾರೆ, ಕ್ರೆಡಿಟ್ ಕ್ರಿಯೇಷನ್ಸ್ ಹೇಗಿರುತ್ತೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಪಾಲಿಸಿಗಳು ಬ್ಯಾಂಕ್ಗಳಲ್ಲಿ ಹೇಗಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಬಂದೆ ಅಂತ ಹೇಳ್ತಾರೆ ಮನೆಗಳಲ್ಲಿ. ನಿಮ್ಮ ಎಲ್ಡರ್ಸ್, ನಿಮ್ಮ ದೊಡ್ಡವರು ಮನೆಗಳಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದೆ. ಸೊ ಅದು ಡೆಪಾಸಿಟ್ ಇನ್ ದ ಸೆನ್ಸ್ ನಮ್ಮದು ಇನ್ವೆಸ್ಟ್ಮೆಂಟ್. SBI ಅಕೌಂಟಲ್ಲಿ ಹಾಕ್ಬೇಡ, ದುಡ್ಡು ಮನೇಲಿದ್ದರೆ ಹಾಳಾಗುತ್ತೆ, ಖರ್ಚು ಮಾಡ್ತೀವಿ ಅಂತ ಬ್ಯಾಂಕಿಗೆ ಹಾಕಿ ಬಂದೆ ಅಂತ ಹೇಳ್ತಾರೆ. ಬ್ಯಾಂಕಲ್ಲಿ ಎಲ್ಲೋಗಿ ಹಾಕಿರ್ತಾರೆ, SBI ಅಕೌಂಟಲ್ಲಿ ಹಾಕಿರ್ತಾರೆ. ಸೊ ಸಾಮಾನ್ಯ ಜನತೆ SBI ಅಕೌಂಟಲ್ಲಿ ಹಾಕ್ತಾರೆ. SBI ಅಕೌಂಟಲ್ಲಿ ನಮ್ಮ ಅಮೌಂಟ್ ಇದೆ ಅಂದರೆ ಅದು ಡೆಪಾಸಿಟ್ ತಾನೆ. ಹಾಗಾದರೆ ಅದನ್ನು ನಾವು ಕನ್ವರ್ಟೆಡ್ ಇಂಟು ದಿ, ಸೊ ಲಾಭ ಬರೋ ರೀತಿಯಲ್ಲಿ ನಾವು ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಅವಕಾಶ ಇದೆ, ಡೆಪಾಸಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಇವೆಲ್ಲವೂ ಕೂಡ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಹಾಗೆ ಇನ್ವೆಸ್ಟ್ಮೆಂಟ್ ಪಾಲಿಸಿ ಬ್ಯಾಂಕಲ್ಲಿ ಹೇಗಿದೆ, ಇದಿಷ್ಟನ್ನು ಕೂಡ ಎರಡನೇ ಯೂನಿಟಲ್ಲಿ ಅಥವಾ ಸೆಕೆಂಡ್ ಚಾಪ್ಟರ್ಸಲ್ಲಿ ನಾವು ಕಲಿತೀವಿ. ಆ್ಯಂಡ್ ಥರ್ಡ್ ಒನ್ ಏನಿದೆ ಅಂದರೆ ರೆಗ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಥರ್ಡ್ ಯೂನಿಟ್. ಓಕೆ, ಲೆಟ್ ಅಸ್ ಕಮ್ ಟು ದಟ್. ಥರ್ಡ್ ಯೂನಿಟಲ್ಲಿ ನಾವು ಏನು ಕಲಿತೀವಿ ಅಂತ ಹೇಳಿದರೆ ರೆಗ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ರೆಗ್ಯುಲೇಟರಿ ಸಿಸ್ಟಮ್ಸ್ ಅಲ್ಲಿ ನಾವು ಏನನ್ನ ಕಲಿತೀವಿ? ರೆಗ್ಯುಲೇಟರಿ ಮೀನ್ಸ್ ಲಾ, ಸ್ಟ್ಯಾಟ್ಯುಟರಿ. ಸೊ ಕಾನೂನಿನ ಪದ್ಧತಿ ಹೆಂಗಿದೆ ಇಲ್ಲಿ. ಸೊ ಇಲ್ಲಿ ರೆಗ್ಯುಲೇಟರಿ ಸಿಸ್ಟಮ್ ಹೆಂಗಿದೆ. ಸೊ ಬ್ಯಾಂಕ್ ಇದು ಎಲ್ಲದೂ ಕೂಡ ಫಿನಾನ್ಷಿಯಲ್ ಮಾರ್ಕೆಟ್, ಹಣಕಾಸಿಗೆ ವ್ಯವಹಾರಕ್ಕೆ ಸಂಬಂಧಿಸಿರೋದು, ಹಣಕಾಸಿಗೆ ಸಂಬಂಧಿಸಿರೋದು. ಹಾಗಿದ್ರೆ ಇವೆಲ್ಲ ಹಣಕಾಸಿಗೆ ಸಂಬಂಧಿಸಿದವೆ ಅಂತ ಹೇಳಿದರೆ ಬಿಗಿಯಾದಂಥ ಒಂದು ರೂಲ್ಸ್ ಇರಬೇಕು, ಕಂಡೀಷನ್ಸ್ ಇರಬೇಕು, ಆಮೇಲೆ ನೀತಿ ನಿಯಮಗಳಿರಬೇಕು ಅಲ್ವಾ. ಹಾಗಿದ್ರೆ ಇಲ್ಲಿ ಏನಿದೆ, ಸೊ ರೆಗ್ಯುಲೇಟರಿ ಸಿಸ್ಟಮ್ ಹೆಂಗಿದೆ, ಇಲ್ಲಿ ಯಾವ ಥರ ಇದೆ,
ಅನ್ನೋದನ್ನು ನೋಡಬೇಕಾಗುತ್ತೆ. ಯಾವುದಕ್ಕೆ ನಾವೀಗ ದುಡ್ಡು ಹೋಗಿ ಕೊಡ್ತೀವಿ, ಡೆಪಾಸಿಟ್ ಮಾಡ್ತೀವಿ, ನನಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, ಕೊಡ್ತಾರೋ ಕೊಡಲ್ವೋ, ಇವೆಲ್ಲ ನಮ್ಮ ಮೈಂಡಲ್ಲಿ ಇರ್ತದೆ ತಾನೆ. ಹಾಗಿದ್ರೆ ಅದು ಕೊಡ್ತಾರೋ ಕೊಡಲ್ಲ ಅಲ್ಲ, ಕೊಟ್ಟೇ ಕೊಡ್ತಾರೆ. RBI ಇನ್ಸ್ಟ್ರಕ್ಷನ್ಸ್ ಏನಿದೆ ಹಾಗೆ ಮಾಡ್ತಾರೆ ಕೂಡ. ಹಾಗಿದ್ರೆ ಅದಕ್ಕೆ ಸ್ಟ್ರಾಂಗ್ ಇರುವಂಥ ಒಂದು ರೆಗ್ಯುಲೇಟರಿ ಸಿಸ್ಟಮ್ ಇದೆ. ಈ ರೆಗ್ಯುಲೇಟರಿ ಸಿಸ್ಟಮಲ್ಲಿ ಏನು ಕಲಿತೀವಿ ನಾವು? ಸೊ ನಾವು ಕಲಿಬೇಕಾಗಿರೋದು ಏನಿದೆ ಅಂತ ಹೇಳಿದರೆ, ಫಸ್ಟ್ ಹೈಯೆಸ್ಟ್ ಅಥಾರಿಟಿ ಯಾವಿದೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ ಫೈನಾನ್ಷಿಯಲ್ ಸಿಸ್ಟಮ್ಗೆ ಒಂದು RBI, ಅನ್ನೋದರ ಒಂದು SEBI ಅಂತ ಹೇಳಿದೆ. ಓಕೆ, ಲೆಟ್ ಅಸ್ ಕಮ್ ಟು ದಟ್. ನಾವಿಲ್ಲಿ ಕಲಿಯೋದು ಅದೇನೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ನಮಗೆ ಜಾಸ್ತಿ ರೆಗ್ಯುಲೇಟರಿಯಲ್ಲಿ ನಾವು ಕಲಿಯುವಂಥದ್ದು. ನೆಕ್ಸ್ಟ್ ಅನದರ್ ಒನ್ SEBI. ಇವೆರಡೇ ಇರೋದು ಫಿನಾನ್ಷಿಯಲ್ ಸಿಸ್ಟಮ್ಗೆ ಹೈಯೆಸ್ಟ್ ಅಥಾರಿಟಿ ಅಂದರೆ ಇವೆರಡನ್ನೂ ಕೂಡ ನಾವಿಲ್ಲಿ ಕಲಿತೀವಿ. ಹಾಗಿದ್ರೆ RBI ಫಂಕ್ಷನ್ಸ್ ಏನಿದೆ, ಫಂಕ್ಷನ್ಸ್ RBIನ ಫಂಕ್ಷನ್ಸ್ ಅನ್ನ ಕಲಿತೀವಿ. ಸೊ ಫಂಕ್ಷನ್ಸ್ ಆಫ್ RBIನ ಫಂಕ್ಷನ್ಸ್ ಏನಿದೆ ಅನ್ನೋದನ್ನ ನಾವು ಕಲಿತೀವಿ. ಜೊತೆಗೆ ಇನ್ಸ್ಟ್ರೂಮೆಂಟ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಸೊ ಇನ್ಸ್ಟ್ರೂಮೆಂಟ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಓಕೆ, ಸೊ ಲೆಟ್ ಅಸ್ ಕಮ್ ಟು ದಟ್. ದ ರೆಗ್ಯುಲೇಷನ್ ಸಿಸ್ಟಮ್ ಅಂತ ಹೇಳಿದರೆ ಒಂದು ಫ್ರೇಮ್ ವರ್ಕ್ ಇದ್ದ ಹಾಗೆ. ಇಷ್ಟೊಳಗಡೆನೆ ನೀವು ವರ್ಕ್ ಮಾಡಿ. ನನಗೆ ಒಂದು ಬ್ಲ್ಯಾಕ್ ಬೋರ್ಡ್ ಕೊಟ್ಟಿದ್ದಾರೆ ಅಲ್ವಾ, ನಾನು ಈ ಬ್ಲ್ಯಾಕ್ ಬೋರ್ಡ್ ಒಳಗಡೆನೆ ಕಟ್ಟಿದೆ ಅಲ್ವಾ, ಇದನ್ನ ಫ್ರೇಮ್ ವರ್ಕ್ ಅಂತ ಕರಿತೀವಿ. ಈ ಫ್ರೇಮ್ ವರ್ಕ್ ಒಳಗಡೆ ಮಾತ್ರ ನಾನು ಚಾಕ್ ಪೀಸ್ ತೊಗೊಂಡು ಬರೆಯೋದಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟು ನಾನು ಇದನ್ನ ಅಕ್ರಾಸ್ ಮಾಡಿ ಹೊರಗೆ ಬರೀತೀನಿ ಅಂದರೆ ನಿಮಗೂ ಕಾಣಲ್ಲ, ನಾನು ಬರೆದ್ರೂ ಕೂಡ ನನಗೆ ವೇಸ್ಟ್ ಅದು. ಸೊ ಇಟ್ ಈಸ್ ನಾಟ್ ಆ್ಯನ್ ಪ್ರಾಪರ್ ಅಥವಾ ಪ್ರಾಪರ್ ಮ್ಯಾನರ್ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ನಮಗೆ ಒಂದು ಲಿಮಿಟೆಡ್ ಸ್ಪೇಸ್ ಇದೆ ಅಂದರೆ ಇಲ್ಲಿ ಕಾನೂನು ಕೂಡ, ಒಂದು ಕಟ್ಟಳೆ ಅಂತ ಏನು ಹೇಳ್ತೀವಿ, ಕಾಯ್ದೆಗಳು ಅಂತ ಏನು ಕರಿತೀವಿ, ಶಾಸನಗಳು ಅಂತ ಏನು ಕರಿತೀವಿ, ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ಲೀಗಲ್ ಲಾಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಬಿಗಿಯಾಗಿರುವಂಥದ್ದಿದೆ. ಹಾಗಿದ್ರೆ ಅದರ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಏನೇನಿದೆ, ಇನ್ಸ್ಟ್ರೂಮೆಂಟ್ಸ್ ಅಂದರೆ ಡೆಪಾಸಿಟ್ ಮಾಡ್ತಿರ್ತಾನೆ, ನಮಗೆ ಅವ್ರು ಕೊಡಬೇಕಾಗಿರೋದು ಡೆಪಾಸಿಟ್ ಸರ್ಟಿಫಿಕೇಟ್ ಕೊಡ್ತಿರ್ತಾನೆ, ಚೆಕ್ ಇಶ್ಯೂ ಮಾಡ್ತಿರ್ತಾನೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ಅದು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಚೆಕ್ ಬುಕ್ ಕೊಡ್ತಾರೆ ತಾನೆ ನಮಗೆ, ಅಲ್ಲಿ ಬ್ಯಾಂಕಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಅದು ಒನ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಹಾಗಿದ್ರೆ ಚೆಕ್ ಬುಕ್ಗಳು ಕೊಡ್ತಾರೆ, ದೆನ್ ಡೆಪಾಸಿಟ್ ಸರ್ಟಿಫಿಕೇಟ್ ಕೊಡ್ತಾರೆ, ಜೊತೆಗೆ ಸಾಲ ತಗೊಂಡವ್ರಿಗೆ ಸಾಲ ತಗೊಂಡಿದ್ದು ಕೂಡ ಅಲ್ಲಿ ನಮ್ದೇನಾದರೂ ಸೆಕ್ಯೂರಿಟಿ ತೊಗೊಂಡ್ಬಿಟ್ಟು ಅಥವಾ ಶ್ಯೂರಿಟಿ ತೊಗೊಂಡ್ಬಿಟ್ಟು ಸಾಲ ಕೊಡ್ತಾರೆ. ಸೊ ಹಾಗೆ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಕಂಟ್ರೋಲಿಂಗ್ ಟೆಕ್ನಿಕ್ಸ್ ಏನಿದೆ ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ಸೊ ಹಾಗೆ ಇದಿಷ್ಟು ತುಂಬ ಸಿಂಪಲ್ ಆಗಿರುವಂಥದ್ದು. RBI ಇದಿಷ್ಟೇ ನಾವು ಕಲಿಯುವಂಥದ್ದು, ಫಂಕ್ಷನ್ಸು ಮತ್ತು ಇನ್ಸ್ಟ್ರೂಮೆಂಟ್ಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ಸ್. And now let us come to that SEBI. SEBI is another one of the highest authority relating to the financial market. So adana Securities Exchange Board of India anta karitivi. Securities Exchange Board of India annadana SEBI anta karitivi. SEBI ಏನನ್ನ ಕಲಿತೀವಿ ನಾವು ಇಲ್ಲಿ, ಅದರ ಆಬ್ಜೆಕ್ಟಿವ್ಸ್ ಏನಿದೆ, ಫಂಕ್ಷನ್ಸ್ ಏನಿದೆ ಅಷ್ಟೇ ನಾವು ಕಲಿಯುವಂಥದ್ದು. ಆಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್, objective and functions. Okay, let us come to that. SEBI ಅನ್ನ ಕರಿತೀವಿ, ಒಂದು SEBI, ಇನ್ನೊಂದು RBI. ಇವೆರಡೂ ಕೂಡ ಇಂಪಾರ್ಟೆಂಟ್. SEBI ಇದು ಆಬ್ಜೆಕ್ಟಿವ್ಸ್ ಏನಿದೆ, ಅದರ ಫಂಕ್ಷನ್ಸ್ ಏನಿದೆ, ಈ ಮೂರನೇ ಚಾಪ್ಟರ್ಸ್ ಅಲ್ಲಿ ನಾವೇನು ಕಲಿತೀವಿ, ಇವಿಷ್ಟು ಕೂಡ ನಾವು ಕಲಿತೀವಿ. ಹೌದಾ? ಥರ್ಡ್ ಯೂನಿಟ್ ಅಲ್ಲಿ ರೆಗ್ಯುಲೇಟರಿ ಸಿಸ್ಟಮ್, ಸೊ ಅದರಲ್ಲಿ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಜೊತೆಗೆ ಅದರ ಫಂಕ್ಷನ್ಸು, ಕರೆನ್ಸಿ ಕಂಟ್ರೋಲ್ ಮಾಡೋದಿರಲಿ, ಸೊ ಎಲ್ರಿಗೂ ಇಂಟ್ರೆಸ್ಟ್ ಫಿಕ್ಸ್ ಮಾಡೋದಿರಲಿ, ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಬ್ಯಾಂಕರ್ಸ್ ಬ್ಯಾಂಕ್ ಅಂತ RBI ಅನ್ನು ಕರಿತೀವಿ ನಾವು. ಸೊ ಇದನ್ನ ಫೆಡರಲ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಸೊ ಇಂತಹ ದೊಡ್ಡದಾದಂಥ ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳಿಗೆ ಇದೇ ಮುಖ್ಯ ಬ್ಯಾಂಕು, ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಎಲ್ಲರ ಬ್ಯಾಂಕ್ಗಳ ಬ್ಯಾಂಕ್ ಇದು RBI. ಈ ಚಿಕ್ಕ ಚಿಕ್ಕ ಬ್ಯಾಂಕ್ಗಳ ನಮ್ಮ ತಾಲೂಕುಗಳಲ್ಲಿ ಏನಿದೆ ಆ ಬ್ಯಾಂಕ್ಗಳು ಕೂಡ RBIನ ಎಲ್ಲ ಬ್ಯಾಂಕು RBI ಕಂಟ್ರೋಲಲ್ಲಿ ಇರುತ್ತೆ. ಇನ್ನೇನಾದರೂ ಅವ್ರಿಗೆ ಏನಾದರೂ ಬೇಕು ಅಂದರೆ ರಿಕ್ವೈರ್ಮೆಂಟ್ಸ್ RBIಗೆ ನೇರವಾಗಿ ಕೇಳ್ತಾರೆ. ಸೊ ಹಾಗಿದ್ರೆ ಫಂಕ್ಷನ್ಸ್ ಏನಿದೆ RBIದು, ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಏನೇನು ಯೂಸ್ ಮಾಡ್ತಾರೆ, ಓಕೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ. ಇವತ್ತೆಲ್ರಿಗೂ ನಿಮಗೆ ಗೊತ್ತಿದೆ, ಸಾಲ ತೊಗೊಂಡು ಹೋದರೆ ವಾಪಸ್ ಕಟ್ಟದೇ ಇದ್ದರೆ ಸೊ ಹೋಗಿ ಬ್ಯಾಂಕ್ನವ್ರು ಜಪ್ತಿ ಮಾಡ್ತಾರೆ ಅಂತ ಕೇಳ್ತೀವಿ. ಅದು ಎಲ್ಲ ಏನು, ಇದು ಬರೋವಂಥದ್ದು ಕ್ರೆಡಿಟ್ ಕ್ರಿಯೇಷನ್ ಕ್ರೆಡಿಟ್ ಕಂಟ್ರೋಲಲ್ಲಿ ಬರುತ್ತೆ. ಯಾಕೆಂದರೆ ಎಲ್ರಿಗೂ ಜವಾಬ್ದಾರಿ ಇರಬೇಕು,
ಸಾಲ ತಗೊಂಡ್ಮೇಲೆ ಬ್ಯಾಂಕಿಗೆ ಕಟ್ಟಲೇಬೇಕು ಅನ್ನುವಂಥದ್ದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಹಾಗಿದ್ರೆ ಇಲ್ಲಿ ಕಂಟ್ರೋಲಿಂಗ್ ಟೆಕ್ನಿಕ್ಸ್ ತುಂಬ ಚೆನ್ನಾಗಿದೆ, ಅದನ್ನು ಕೂಡ ನಾವು ಕಲಿತೀವಿ. ಸೆಬಿ ಅಲ್ಲಿ ಆಬ್ಜೆಕ್ಟಿವ್ಸ್ ಏನಿದೆ ಫುಲ್ಲಿ ರಿಲೇಟೆಡ್ ಟು ದಿ ಫಿನಾನ್ಷಿಯಲ್ ಮಾರ್ಕೆಟ್. ಸೆಬಿ ಹೇಗಿದೆ, ಅದರದ್ದು ಆಬ್ಜೆಕ್ಟಿವ್ಸ್ ಏನು, ಫಂಕ್ಷನ್ಸ್ ಏನಿದೆ, ಇವೆಲ್ಲವೂ ಕೂಡ ಫೇವರಬಲ್ ಟು ದಿ ಇನ್ವೆಸ್ಟರ್ಸ್. ಸೊ ಇದ್ರದ್ದು ಸೆಬಿದು ಕಾನ್ಸಂಟ್ರೇಷನ್ ಏನಪ್ಪ ಅಂದರೆ ಇಟ್ ಈಸ್ ಆಲ್ವೇಸ್ ಪ್ರೊಟೆಕ್ಟ್ ದ ಇನ್ವೆಸ್ಟರ್ಸ್ ಇಂಟರೆಸ್ಟ್. ಸೊ ಇನ್ವೆಸ್ಟ್ ಮಾಡೋ ಅಂಥವರ ಆಸಕ್ತಿಯನ್ನು ಉಳಿಸ್ಕೊಂಡು ಅದು ತನ್ನ ಒಂದು ಫಂಕ್ಷನ್ಸ್ನನ್ನು ಮಾಡಿರುತ್ತೆ. ಆಬ್ಜೆಕ್ಟಿವ್ಸು ಅದೇ, ಫಂಕ್ಷನ್ಸ್ ಕೂಡ ಅದೇ. ಇದು 3rd ಚಾಪ್ಟರ್ಸಲ್ಲಿ 3ನೇ ಚಾಪ್ಟರಲ್ಲಿ ಕಲಿತೀವಿ. ಇನ್ನು 4ನೇ ಚಾಪ್ಟರ್ಸ್ ಏನಿದೆಯಪ್ಪ 4th ಯೂನಿಟ್ ಅಂತ ಹೇಳಿದರೆ ಇಲ್ಲಿ ಏನು ಕಲಿತೀವಿ ನಾವು, 4th ಯೂನಿಟಲ್ಲಿ ಏನು ಕಲೀಲಿಕ್ಕೆ ಅವಕಾಶ ಇದೆ. ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಹೇಳ್ತೀವಿ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಏನಿದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಯಾಕೆ ತಗೋಬೇಕು? ಸೊ ಇವೆಲ್ಲವೂ ಫೈನಾನ್ಷಿಯಲ್ ಸಿಸ್ಟಮಲ್ಲೇ ಬರುತ್ತೆ. ನಾವು ಕಲಿತಿರೋದು ಫಿನಾನ್ಷಿಯಲ್ ಮಾರ್ಕೆಟಲ್ಲೇ ಕಲಿತೀವಿ. ಆದರೆ ಇಲ್ಲಿ ನಾನ್ ಬ್ಯಾಂಕಿಂಗ್ ಅಂತ ಯಾಕೆ ಹೇಳ್ತಾರೆ? ಸೊ ನಾನ್ ಬ್ಯಾಂಕಿಂಗಲ್ಲಿ ಕೂಡ ನಾವಿಲ್ಲಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನೋಡ್ಬೋದು. ಯಾವ್ಯಾವ ಇದಾವೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಅದರಲ್ಲಿ ಅಂದರೆ, ಸೊ ನಮಗೆ ಹೈಯರ್ ಪರ್ಚೇಸ್, ಲೀಸಿಂಗ್ ಫೈನಾನ್ಸ್ ಇದೆ, ಹೌಸಿಂಗ್ ಫೈನಾನ್ಸ್ ಇದೆ, ಸೊ ಕ್ರೆಡಿಟ್ ಕೋಆಪರೇಷನ್, ಕ್ರೆಡಿಟ್ ಕ್ರಿಯೇಷನ್ ಇರೋವಂಥ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ. ಇವೆಲ್ಲವುಗಳನ್ನು ನಾವು ಇಲ್ಲಿ ಕಲಿತೀವಿ. ಸೊ ಹಾಗಿದ್ರೆ ಮ್ಯೂಚುವಲ್ ಫಂಡ್ಸ್ ಇದೆ. ಇವೆಲ್ಲವೂ ಕೂಡ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆಗಿ ವರ್ಕ್ ಮಾಡ್ತಾರೆ. ಸೊ ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಮೀನ್ಸ್ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಸೊ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂದರೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಗಳೇ ಮಧ್ಯವರ್ತಿಗಳಾಗಿ ಕೆಲಸ ಮಾಡೋದು. ಹೆಂಗೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂದರೆ, ಈಗ ನಾನೊಬ್ಬ ಇನ್ವೆಸ್ಟರ್ಸ್, ನಾನೊಬ್ಬ ಸಾಮಾನ್ಯ ಪ್ರಜೆ, ನಾನೊಬ್ಬ ಪಬ್ಲಿಕ್, ನನಗೆ ನನ್ನ ಸೇವಿಂಗ್ಸ್ ಇದೆ, ನಾನು ಇನ್ವೆಸ್ಟ್ ಮಾಡಬೇಕು. ಹೆಂಗೆ ಇನ್ವೆಸ್ಟ್ ಮಾಡಬೇಕು ನನಗೆ ಗೊತ್ತಿಲ್ಲ. ಸೊ ನಾನೇ ಇನ್ವೆಸ್ಟ್ ಮಾಡೋಕ್ಕೆ ಅಲೋ ಇಲ್ಲ. ಸೊ ಯಾಕಂದರೆ ಸೆಬಿ ಸ್ಟ್ರಿಕ್ಟ್ ಇದೆ. ಸೊ ಹಾಗಿದ್ರೆ ಇದರ ರಿಜಿಸ್ಟರ್ಡ್ ಬ್ರೋಕರ್ಸು ಕನ್ಸಲ್ಟೆಂಟ್ಗಳ ಮೂಲಕನೇ ನಾನು ಇನ್ವೆಸ್ಟ್ ಮಾಡಬೇಕು. ಹಾಗಿದ್ರೆ ಇಂಟರ್ಮೀಡಿಯರೀಸ್ ಯಾರಿದ್ದಾರೆ? ಇವತ್ತು ಬ್ಯಾಂಕ್ಗಳು ಇಂಟರ್ಮೀಡಿಯರೀಸ್ ಆಗಿ ವರ್ಕ್ ಮಾಡ್ತಾರೆ. ನಾನು ಹೋಗಿ ಬ್ಯಾಂಕಲ್ಲಿ ಒಂದು ಅಪ್ಲಿಕೇಶನ್ ತೊಗೊಂಡು ಫಿಲ್ ಮಾಡಿ ನನ್ನ ಅಮೌಂಟ್ ಕಟ್ಟಿ ನಾನು ಶೇರ್ಸ್ಗಳನ್ನು ಕೊಂಡುಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಇಲ್ಲಿ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಹೇಳೋದು ಅದಕ್ಕೆ ಮಧ್ಯವರ್ತಿಗಳು. ಸೊ ಇಲ್ಲಿ ಕಂಪನಿಗೂ ಮತ್ತು ಇನ್ವೆಸ್ಟರ್ಸ್ಗೂ ಮಧ್ಯದಲ್ಲಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇವರು ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆಗ್ತಾರೆ. ಹಾಗಿದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಏನೇನು ಕಲಿತೀವಿ ನಾವು ಇದರಲ್ಲಿ ಅಂತ ಹೇಳಿದರೆ, ನಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ and finance companies. Investment and finance companies. Okay, now let us come to that. Investment ಮತ್ತು ಫೈನಾನ್ಷಿಯಲ್ ಕಂಪನೀಸ್ ಅನ್ನ ನೋಡ್ತೀವಿ. ಅದ್ರಾಗ ಯಾವ್ಯಾವ ಬರ್ತಾವಪ್ಪ ಇದರಲ್ಲಿ? ಸೊ ಅಂತ ಹೇಳಿದ್ರೆ ಮರ್ಚೆಂಟ್ ಬ್ಯಾಂಕ್ಸ್ ಬರುತ್ತೆ, ಮರ್ಚೆಂಟ್ ಬ್ಯಾಂಕ್ಸ್ ಬರುತ್ತೆ. ಮತ್ಯಾವ ಬರ್ತವೆ ಅಂತ ಹೇಳಿದ್ರೆ ಹೈಯರ್ ಪರ್ಚೇಸ್ ಬರುತ್ತೆ, ಹೈಯರ್ ಪರ್ಚೇಸ್ ಫೈನಾನ್ಸ್ ಬರುತ್ತೆ, ಅಂಡ್ ಲೀಸ್ ಫೈನಾನ್ಸ್ ಬರುತ್ತೆ. ಓಕೆ, ಲೀಸ್ ಫೈನಾನ್ಸ್ ಬರುತ್ತೆ, ಹೌಸಿಂಗ್ ಫೈನಾನ್ಸ್ ಬರುತ್ತೆ, ಹೌಸಿಂಗ್ ಫೈನಾನ್ಸ್ ಬರುತ್ತೆ, ವೆಂಚರ್ ಕ್ಯಾಪಿಟಲ್ ಬರುತ್ತೆ, ವೆಂಚರ್ ಕ್ಯಾಪಿಟಲ್ ಬರುತ್ತೆ, ಅಂಡ್ ಫ್ಯಾಕ್ಟೋರಿಂಗ್ ಅಂತ ಕರೀತೀವಿ. ಫ್ಯಾಕ್ಟೋರಿಂಗ್. ಓಕೆ, ನಾವು ಲೆಟ್ ಅಸ್ ಕಮ್ ಟು ದಟ್. ದಿಸ್ ಇಸ್ ದ 4th ಯೂನಿಟ್. ಈ 4th ಯೂನಿಟ್ ಅಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಯಾರ್ಯಾರು ಇದ್ದಾರಪ್ಪ, ನಾವಿಲ್ಲಿ ಯಾವ್ಯಾವ್ದನ್ನ ಕಲಿಬೇಕು ಅಂದರೆ ಅದು ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್
ಆ್ಯಂಡ್ ಫೈನಾನ್ಸ್ ಕಂಪನಿಗಳಿಗೆ ರಿಲೇಟೆಡ್ ಇರೋದು. ಇನ್ವೆಸ್ಟ್ಮೆಂಟ್ ಮತ್ತು ಫೈನಾನ್ಸ್ ಕಂಪನಿಗಳು ಯಾವ್ಯಾವ ಇದ್ದಾವೆ? ಸೊ ಮರ್ಚೆಂಟ್ ಬ್ಯಾಂಕ್ಸ್ ಇದೆ. ಮರ್ಚೆಂಟ್ ಬ್ಯಾಂಕರ್ಸ್ ಏನಿದಾರಲ್ಲ, ದೇ ಆರ್ ದಿ ಮಾರ್ಕೆಟ್ ಕ್ರಿಯೇಟರ್ಸ್. ಇಲ್ಲಿ ನಾವು ಅವರನ್ನು ಮರ್ಚೆಂಟ್ ಬ್ಯಾಂಕರ್ಸನ್ನು ಮಾರ್ಕೆಟ್ ಕ್ರಿಯೇಟರ್ಸ್ ಅಂತ ಹೇಳ್ತೀವಿ. ಮಾರ್ಕೆಟಲ್ಲಿ ಇನ್ಸ್ಟ್ರೂಮೆಂಟ್ಗಳನ್ನು ಎಲ್ಲಿ ಬೇಕಾದರೂ ತಗೊಂಡು ಹೋಗುವಂಥ ಕೆಪಾಸಿಟಿ ಇರುವಂಥದ್ದು ಸೊ ಇವರಿಗೆ ಮಾತ್ರ. ಹಾಗಾಗಿ ಮಾರ್ಕೆಟಲ್ಲಿ ಹೆಚ್ಚು ಕಡಿಮೆ ನಾವು ಮರ್ಚೆಂಟ್ ಬ್ಯಾಂಕರ್ಸ್ಗೆ ದೇ ಆರ್ ದಿ ಮಾರ್ಕೆಟ್ ಕ್ರಿಯೇಟರ್ಸ್ ಅಂತ ನಾವು ಕರೆಯೋದು ಇದೇ ಉದ್ದೇಶದಿಂದ. ಹಾಗಿದ್ರೆ ಈ ಮರ್ಚೆಂಟ್ ಬ್ಯಾಂಕರ್ಸು ಇನ್ವೆಸ್ಟ್ ಮಾಡ್ತಾರೆ, ಜೊತೆಗೆ ಅವರು ಫೈನಾನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಹೈಯರ್ ಪರ್ಚೇಸ್ ಏನಿದೆ ಅಲ್ಲ, ಹೈಯರ್ ಪರ್ಚೇಸ್ ಮೀನ್ಸ್ ನಾವು ಬೇಕಾದಂಥ ಒಂದು ಕಂಪನಿಗಳನ್ನು ಹೈಯರ್ ಬೇಸಿಸ್ ಮೇಲೆ ನಾವು ಕೊಂಡ್ಕೋಬಹುದು. ಅವಧಿಗೆ ಸೀಮಿತವಾಗಿ ನಾವು ತಗೊಳ್ಳಿಕ್ಕೆ ಅವಕಾಶ ಇದೆ. ನಮಗೆ ಇಷ್ಟು ವರ್ಷ ನಮಗೆ ಬಾಡಿಗೆ ಕೊಡಬೇಕು ಅಂತ ತಗೊಳ್ಳುವಂಥದ್ದು, ಅಲ್ಲಿ ಫೈನಾನ್ಸನ್ನು ಪ್ರೊವೈಡ್ ಮಾಡುವಂಥ ಹೈಯರ್ ಪರ್ಚೇಸ್ ಸೊ ಒಂದು ಇನ್ಸ್ಟಿಟ್ಯೂಷನ್ಗಳು ಇದೆ, ಕಂಪನಿಗಳು ಇದ್ದಾವೆ. ಜೊತೆಗೆ ಲೀಸ್ ಫೈನಾನ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಲೀಸ್ ಅಂತ ಹೇಳಿದರೆ ಒಂದು 10 ವರ್ಷಕ್ಕೆ ನಾವು ಈ ಬಿಲ್ಡಿಂಗ್ ಫ್ಯಾಕ್ಟ್ರಿಗೆ ಬೇಕಾಗಿದೆ, ನಾನು ತಗೊಳ್ತಾ ಇದ್ದೀನಿ, ಆ ಲೀಸ್ ಅಮೌಂಟನ್ನು ನೀವು ಪ್ರೊವೈಡ್ ಮಾಡಿ ಅಂತ ತಗೊಳ್ಳುವಂಥದ್ದು ಕೂಡ ಇದೆ. ಇಂತಹ ಒಂದು ಲೀಸ್ ಅಮೌಂಟನ್ನು ಒದಗಿಸುವಂಥವ್ರು ಇಲ್ಲಿ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವರಿಗೆ ಹೈಯರ್ ಪರ್ಚೇಸ್ನವ್ರಿಗೆ ರಿಕ್ವೈರ್ಮೆಂಟ್ ಇರೋದು ಹೈಯರ್ ಪರ್ಚೇಸ್ ಫೈನಾನ್ಸ್ದು ಪ್ರೊವೈಡ್ ಮಾಡ್ತಾರೆ. ಹೈಯರ್ ಒಂದು ಬೇಸಿಸ್ ಮೇಲೆ ಹೈಯರ್ ಪರ್ಚೇಸ್ ಬೇಸಿಸ್ ಮೇಲೆ ಫೈನಾನ್ಸ್ ಪ್ರೊವೈಡ್ ಮಾಡ್ತಾರೆ. ಲೀಸ್ ತಗೊಳ್ತೀವಿ ಅಂತ ಹೇಳಿದರೆ ಇದು ತಿಂಗಳ ಬಾಡಿಗೆ ಆಗಿರ್ಬೋದು, ದಿನದ ಬಾಡಿಗೆ ಆಗಿರ್ಬೋದು, ಇಟ್ ಡಿಪೆಂಡ್ಸ್ ಅಪಾನ್ ದೇ ಕನ್ವೀನಿಯಂಟ್ ಟು ಡೂ ದ ಬಿಸ್ನೆಸ್. ಹೈಯರ್ ಪರ್ಚೇಸಲ್ಲಿ ಲೀಸ್ ಮೀನ್ಸ್ ಇದು ಲಾಂಗ್ ಟರ್ಮಲ್ಲಿ ತೊಗೊಳ್ಳಿಕ್ಕೆ ಅವಕಾಶ ಇದೆ. 5 ವರ್ಷ 10 ವರ್ಷ ತಗೊಳ್ಳೋಕ್ಕೆ ಅವಕಾಶ ಇದೆ. ಅಲ್ಲೇ ತನಕ ಆ ಲೀಸ್ಗೆ ಬೇಕಾದಂಥ ಅಮೌಂಟನ್ನು ಇವ್ರು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಹೌಸಿಂಗ್ ಫೈನಾನ್ಸ್, ಮನೆ ಕಟ್ಟಬೇಕು ಅಂತ ಹೇಳಿದರೆ ಹೌಸಿಂಗ್ ಫೈನಾನ್ಸಿಂದ ನಾವು ಸಾಲ ತೊಗೊಳ್ಬೋದು, ಮತ್ತು ರಿಟರ್ನ್ ಬಡ್ಡಿಗಳನ್ನು ಕೂಡ ಕೊಡ್ತೀವಿ. ಅದೆಲ್ಲದೂ ಕೂಡ ಕಾಮನ್ ಇಲ್ಲಿ. ಆ್ಯಂಡ್ ವೆಂಚರ್ ಕ್ಯಾಪಿಟಲ್ ಆ್ಯಂಡ್ ಫ್ಯಾಕ್ಟೋರಿಂಗ್, ಸೊ ಬಿಸ್ನೆಸ್ಗೆ ರಿಲೇಟೆಡ್ ಇರುವಂಥದ್ದು ನಮಗೆ ರಿಕ್ವೈರ್ಮೆಂಟ್ ಇರುವಂಥ ಅಡಿಷ್ನಲ್ ಕ್ಯಾಪಿಟಲ್ಸನ್ನು ಥ್ರೂ ದಿ ವೆಂಚರ್ ಮೂಲಕ ತೊಗೋಬೋದು. ಫ್ಯಾಕ್ಟೋರಿಂಗ್ ಕೂಡ ನಾವು ಗ್ರೇಡ್ ವೈಸಲ್ಲೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಇವೆಲ್ಲವೂ ಕೂಡ ಈ ಒಂದು 4ನೇ ಚಾಪ್ಟರ್ಸಲ್ಲಿ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸಲ್ಲಿ ಕಲಿತೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ 5ನೇ ಯೂನಿಟ್ ಏನು ಕಲಿತೀವಪ್ಪ, 5th ಯೂನಿಟ್ ಕಂಟೆಂಟ್ಸ್ ಏನಿದೆ ಅಂದರೆ ಏನಿದೆಯಪ್ಪ ಅಂತ ಹೇಳಿದರೆ ಮ್ಯೂಚುವಲ್ ಫಂಡ್ಸ್. ಓಕೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನು ಕಲಿತೀವಿ ನಾವು, ಯಾವ್ಯಾವ ಥರದ್ದು ಕೇಳಿರ್ಬೋದು. ರಿಲಯನ್ಸ್ ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್ಸ್, HDFC ಮ್ಯೂಚುವಲ್ ಫಂಡ್ಸ್, ಇದೆಲ್ಲ ಏನು? ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಯಾಕೆ ನಾವಿಲ್ಲಿ ಮ್ಯೂಚುವಲ್ ಫಂಡ್ಸ್ಗಳಿಗೆ ಜಾಸ್ತಿ ಪ್ರಿಫರೆನ್ಸನ್ನು ಇತ್ತೀಚೆಗೆ ಕೊಡ್ತಾ ಇದ್ದೀವಿ? ಮಾರ್ಕೆಟಿನ ಏರುಪೇರು ಏನಿರುತ್ತೆ ಅಲ್ಲ, ಸ್ಟಾಕ್ ಮಾರ್ಕೆಟು, ಅದು ನಮಗೆ ಕೆಲವರಿಗೆ ಅರ್ಥ ಆಗಲ್ಲ. ಸೊ ನಮಗೆ ಇಲ್ಲಿ ಶಾರ್ಟ್ ಟರ್ಮಲ್ಲಿ ಬೇಗ ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಒಂದೊಂದ್ಸಲ ಲಾಭ ಗಳಿಸೋ ಚಾನ್ಸಸ್ ಇರುತ್ತೆ, ಫ್ಲಕ್ಚುಯೇಷನ್ ಇರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಒಂದು ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್, ಗ್ಯಾರಂಟಿ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರ್ತಾ ಇರುತ್ತೆ. ಸೊ ಇವರೆಲ್ಲ ಡಿಬೆಂಚರ್ಸ್ಗಳ ಮೇಲೆ ಜಾಸ್ತಿ ಮಾಡೋದ್ರಿಂದ ನಮಗೇನಾಗುತ್ತೆ, ಮ್ಯೂಚುವಲ್ ಫಂಡ್ಸಲ್ಲಿ ಲಾಭ 5 ವರ್ಷ 10 ವರ್ಷ ಮ್ಯೂಚುವಲ್ ಫಂಡ್ಗಳಲ್ಲಿ ಬಿಟ್ಟರೆ ಒಳ್ಳೆ ಲಾಭ ಬರುತ್ತೆ ಅಂತ ಹೇಳ್ತೀವಿ. ಸೊ ಆದರೆ ಇದು ಇಂತಹ ಮ್ಯೂಚುವಲ್ ಫಂಡಿನ ಒಂದು ಬಿಸ್ನೆಸ್ ಬಗ್ಗೆ ನಾವು ತಿಳ್ಕೊಳ್ತೀವಿ, ಮ್ಯೂಚುವಲ್ ಫಂಡಿನ ವ್ಯವಹಾರದ ಬಗ್ಗೆ ತಿಳ್ಕೊಳ್ತೀವಿ 5ನೇ ಯೂನಿಟಲ್ಲಿ. ಓಕೆ, ಯಾವ್ಯಾವುದಿದೆ 5ನೇ ಯೂನಿಟಲ್ಲಿ? ಸೊ 5ನೇ ಯೂನಿಟಲ್ಲಿ ಇರುವಂಥದ್ದು ಅಂದರೆ ಕಾನ್ಸೆಪ್ಟನ್ನು ಫಸ್ಟ್ ಕಲಿತೀವಿ. ಏನು ಕಾನ್ಸೆಪ್ಟ್ ಇದೆ? ಕಾನ್ಸೆಪ್ಟ್ ಆಫ್ ಮ್ಯೂಚುವಲ್ ಫಂಡನ್ನು ಕಲಿತೀವಿ. ಕಾನ್ಸೆಪ್ಟ್ ಆಫ್ ಮ್ಯೂಚುವಲ್ ಫಂಡ್ಸ್. ಓಕೆ, ಏನಿದು ಕಾನ್ಸೆಪ್ಟ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ ನಮ್ಗೆ ಅರ್ಥನೇ ಆಗಲ್ಲ. ಏನಪ್ಪ ಮ್ಯೂಚುವಲ್ ಫಂಡ್ಸ್, ಇದು ಯಾವ ಥರದ ಮ್ಯೂಚುವಲ್ ಫಂಡ್ಸ್ ಇದೆ, ಇಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಇದೇನು ಗೊತ್ತಿರಲ್ಲ. ಹಾಗಿದ್ರೆ ಇವರು ನಮಗೆ ಹೇಳ್ತಾರೆ, ಇವರ ಎಂಪ್ಲಾಯೀಸ್ ನಮಗೆ ಹೇಳ್ತಾರೆ, ಇವರ ಒಂದು ಯಾರು ಕನ್ವಿನ್ಸ್ ಮಾಡಲಿಕ್ಕೆ ಬರ್ತಾರೆ, ಬ್ರೋಕರ್ಸು, ಕನ್ಸಲ್ಟೆಂಟು ಯಾರಿದ್ದಾರೆ ಅವರುಗಳ ಮೂಲಕ ನಮಗೆ ಬರುತ್ತೆ. ಇಂಟರ್ಮೀಡಿಯರೀಸ್ ಮೂಲಕನೇ ಬರೋದು. ಯಾಕಂದರೆ ಯಾರೇ ಆಗಲಿ ಬ್ಯಾಂಕ್ನವರೇ ನಮಗೆ ಮ್ಯೂಚುವಲ್ ಫಂಡನ್ನು ಇವತ್ತು ತಲುಪಿಸೋದು. ಆ ಮ್ಯೂಚುವಲ್ ಫಂಡ್ ತಲುಪಿಸ್ಬೇಕಾದ್ರೆ ಅವರು ಇಂಟರ್ಮೀಡಿಯರೀಸ್ ಆಗಿ ವರ್ಕ್ ಮಾಡ್ತಾರೆ.
ಆ ಇಂಟರ್ಮೀಡಿಯರೀಸ್ ಮೂಲಕನೇ ನಮಗೆ ಬರೋದು, ಮಧ್ಯವರ್ತಿಗಳ ಮೂಲಕನೇ ಇದು ಜನರಿಗೆ ತಲುಪೋದು. ಹಾಗಾದರೆ ಈ ಕಾನ್ಸೆಪ್ಟ್ ಏನು, ಮ್ಯೂಚುವಲ್ ಫಂಡ್ ಅಂದರೆ ಏನು, ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವಾಗ ನಮಗೆ ಇದು 1 to ಡಬಲ್ ಅಥವಾ ಲಾಭ ಸಹಿತ ನಮಗೆ ವಾಪಸ್ ಬರ್ತದೆ ನಾನು ಹಾಕಿರೋಂಥ ಅಮೌಂಟು ಅನ್ನೋದನ್ನು ನಾವಿಲ್ಲಿ ಲರ್ನ್ ಮಾಡ್ತೀವಿ. ಹಾಗಾದರೆ ಫಾರ್ ಅನ್ ಎಕ್ಸಾಂಪಲ್ ನಾನೇ ಒಂದು 10,000 ಇನ್ವೆಸ್ಟ್ ಮಾಡಿದೆ, 15,000 ಇನ್ವೆಸ್ಟ್ ಮಾಡಿದೆ ಮ್ಯೂಚುವಲ್ ಫಂಡಲ್ಲಿ, 5 ವರ್ಷದ ತನಕ ಬಿಟ್ಟೆ, 10 ವರ್ಷದ ತನಕ ಬಿಡ್ತೀನಿ. ನಾನು ಟರ್ಮ್ ತೊಗೊಳ್ಳೋದು ಡಿಪೆಂಡ್ಸ್ ಅಪಾನ್ ಮೈ ಕನ್ವೀನಿಯೆಂಟ್. ಒಂದು 10 ವರ್ಷ ಇಲ್ಲಪ್ಪ ನನ್ನ ಮ್ಯೂಚುವಲ್ ಫಂಡ್ 10 ವರ್ಷದ ತನಕ ಅಲ್ಲೇ ಬೆಳೀಲಿ, ಸೊ 1 to ಡಬಲ್ ಆಗಲಿ. ಬ್ಯಾಂಕಲ್ಲಿ ಇಟ್ಟರೆ FD ಇಟ್ಟರೆ ನನಗೆ 10 ವರ್ಷಕ್ಕೆ 1 to ಡಬಲ್ ಬರುತ್ತೆ. 15,000 ನಾನು ಬ್ಯಾಂಕಲ್ಲಿ ಹಾಕಿದರೆ ನನಗೆ ಅಲ್ಲಿ ಸೊ 15 ವರ್ಷ ಆದಮೇಲೆ ನನಗೆ 30,000 ವಾಪಸ್ ಬರ್ತೈತಿ. ಅಂದರೆ 1 to ಡಬಲ್ ಬ್ಯಾಂಕಿನ FD ಆಗಿತ್ತು. ನಾನು ಮ್ಯೂಚುವಲ್ ಫಂಡಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು, ಅದು ನನಗೆ 7 ವರ್ಷಕ್ಕೆ ಬರ್ಬೋದು, 8 ವರ್ಷಕ್ಕೆ ವಾಪಸ್ ಬರ್ಬೋದು. ನನಗೆ 8 ವರ್ಷಕ್ಕೆ 1 to ಡಬಲ್ ಆಗಿ ರಿಟರ್ನ್ ಬರುತ್ತೆ. ಸೊ ಹಾಗೆ ನನಗೆ ಅಲ್ಲಿ ಇನ್ನೂ 2 ವರ್ಷ ಉಳಿಯುತ್ತೆ ಅಲ್ಲ, 9 ವರ್ಷಕ್ಕೆ ಬಂದರೂ ಕೂಡ 1 ವರ್ಷ ಉಳಿಯುತ್ತೆ ಅಲ್ಲ. ಸೊ ಹಾಗಾಗಿ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ನನಗೆ ರಿಟರ್ನ್ಸ್ ಬರುತ್ತೆ, ಗ್ಯಾರಂಟೆಡ್ ಬರುತ್ತೆ. ಇವರೆಲ್ಲ ಕೂಡ ಡಿವೆಂಚರ್ಸ್ ಮೇಲೆ ಮಾಡೋದ್ರಿಂದ ನಮಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟರೆಸ್ಟ್ ಬರ್ತಾ ಇರುತ್ತೆ. ಸೊ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಅಂತ ಈ ಕಾನ್ಸೆಪ್ಟ್ ಆಫ್ ಮ್ಯೂಚುವಲ್ ಫಂಡನ್ನು ಜನರಿಗೆ ತಿಳಿಸುವಂಥದ್ದು, ನಾವು ತಿಳ್ಕೊಳ್ಳುವಂಥದ್ದು. ಫಸ್ಟ್ ಕಂಪನಿಗಳು ಮಾಡುತ್ತೆ ಜನರಿಗೆ ತಿಳಿಸೋದನ್ನು, ನಾವೀಗ ಸೊ ಕಾನ್ಸೆಪ್ಟ್ ಏನಿದೆ ಮ್ಯೂಚುವಲ್ ಫಂಡ್ದು ಅನ್ನೋದನ್ನು ನಾವು ತಿಳ್ಕೋಬೇಕು, ಕಲಿಬೇಕು. ಜೊತೆಗೆ ಇದ್ರಲ್ಲಿ ಮತ್ತೇನು ಕಲಿತೀವಿ, ಗ್ರೋತ್ ಆಫ್ ಮ್ಯೂಚುವಲ್ ಫಂಡ್ಸ್. ಗ್ರೋತ್ ಆಫ್ ಮ್ಯೂಚುವಲ್ ಫಂಡ್ಸ್. ಸೊ ಗ್ರೋತ್ ಆಫ್ ಮ್ಯೂಚುವಲ್ ಫಂಡ್ಸ್ ಅನ್ನ ಕಲಿತೀವಿ. ಸೊ ಏನಪ್ಪ ಇಲ್ಲಿ ಗ್ರೋತ್ ಹೇಗಿದೆ ಅಂತ ನೋಡಿದ್ರೆ, ಈ ಒಂದು ಇನ್ ಆರ್ ಕಂಟ್ರಿ ಮ್ಯೂಚುವಲ್ ಫಂಡ್ಸ್ ಅನ್ನುವಂಥದ್ದು ಸ್ಲೋ ಪ್ಲಸ್ ಗ್ರೋಯಿಂಗ್. ಸ್ಲೋ ಪ್ಲಸ್ ಗ್ರೋಯಿಂಗ್ ಅಂತ ಹೇಳಿದ್ರೆ ಇದು ಇನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ, ಇನ್ಫಾನ್ಸಿ ಸ್ಟೇಜಸ್ ಅಲ್ಲಿ ಇದೆ ಇಂಡಿಯಾದಲ್ಲಿ. ಸೊ ಹಾಗೆ ಇದು ಪ್ರಾಥಮಿಕ ಹಂತದಲ್ಲಿ ಬೆಳೀತಾ ಇದೆ. ಇನ್ನು ನಾವು ಬೆಳೆದಿಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಾಗಿಲ್ಲ. ಸೊ ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಇಲ್ಲಿ ಕೆಲವರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಇದು ಇನ್ನು ಬೆಳವಣಿಗೆ ಹಂತದಲ್ಲಿ ಇದೆ. ಸ್ಲೋ ಪ್ಲಸ್ ಡೆವಲಪ್ಮೆಂಟ್ಸ್ ಇದೆ ಇದರಲ್ಲಿ. ಸೊ ಮ್ಯೂಚುವಲ್ ಫಂಡ್ಸ್ ಗ್ರೋತ್ ಏನಿದೆ ಅಲ್ಲ ಇನ್ ಇಂಡಿಯಾ, ಮ್ಯೂಚುವಲ್ ಫಂಡ್ಸ್ ಗ್ರೋತ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ, ನಮ್ಮ ದೇಶದಲ್ಲಿ ಹೇಗೆ ಬೆಳೀತಾ ಇದೆ. ಅಫ್ಕೋರ್ಸ್ ಇದು ಹೊರಗಡೆ ದೇಶದಲ್ಲಿ ಆಲ್ರೆಡಿ ಡೆವಲಪ್ಡ್ ಕಾನ್ಸೆಪ್ಟ್, ಡೆವಲಪ್ಡ್ ಕಂಟ್ರಿ, ಇದು ಆಲ್ರೆಡಿ ಡೆವಲಪ್ ಆಗಿಬಿಟ್ಟಿದೆ. ನಾವಿನ್ನು ಗ್ರೋಯಿಂಗ್ ಅಲ್ವಾ. ಸೊ ಹಾಗಿದ್ರೆ ಇಲ್ಲೂ ಕೂಡ ಅದು ಮ್ಯೂಚುವಲ್ ಫಂಡ್ ಬೆಳೀತಾ ಇದೆ. ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಮ್ಯೂಚುವಲ್ ಫಂಡ್ಸ್ಗಳು ನಮ್ಮಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಾಪ್ಯುಲರೈಸ್ ಆಗ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಆದರೂ ನಾವು ಕಂಪ್ಯಾರಿಸನ್ ಮಾಡಿದರೆ ಡೆವಲಪ್ಡ್ ಕಂಟ್ರೀಸ್ ಜೊತೆ ಮ್ಯೂಚುವಲ್ ಫಂಡ್ ಇನ್ನು ಪ್ರಾಥಮಿಕ ಹಂತದಲ್ಲೇ ಇದ್ದೀವಿ. ಓಕೆನಾ. ಹಾಗಿದ್ರೆ ಗ್ರೋತ್ ಆಫ್ ಮ್ಯೂಚುವಲ್ ಫಂಡ್ಸನ್ನು ನೋಡಿದ್ವಿ ನಮ್ಮ ದೇಶದಲ್ಲಿ. ಅದರ ಜೊತೆಗೆ ಸ್ಕೀಮ್ಸ್ ಏನೇನಿದೆ, ಸ್ಕೀಮ್ಸ್ ಆಫ್ ಮ್ಯೂಚುವಲ್ ಫಂಡ್. ಸ್ಕೀಮ್ಸ್ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು, ಏನೇನು ಸ್ಕೀಮ್ಸ್ ಇದೆ. ಸೊ ಸ್ಕೀಮ್ಸ್ ಅನ್ನುವಂಥದ್ದು ಆಲ್ಮೋಸ್ಟ್ ಆಲ್ ನಮಗೆ ಗೊತ್ತಾಗುತ್ತೆ. ಮ್ಯೂಚುವಲ್ ಫಂಡಲ್ಲಿ 3-4 ಥರ ಮ್ಯೂಚುವಲ್ ಫಂಡ್ಸ್ ಇದೆ. ಓಪನ್ ಆ್ಯಂಡ್ ಸ್ಕೀಮ್ ಇದೆ, ಕ್ಲೋಸ್ ಆ್ಯಂಡ್ ಸ್ಕೀಮ್ ಇದೆ. ಸೊ ಬೆನಿಫಿಟ್ಸ್ ಬರೋವಂಥ ಸ್ಕೀಮ್ ಇದೆ, ಗ್ರೋತ್ ಸ್ಕೀಮ್ಸ್ ಇದೆ, ಗ್ರೋತ್ ಫಂಡ್ ಸ್ಕೀಮ್ಸ್ ಇದೆ. ಮೆನಿ ಮೋರ್ ಸ್ಕೀಮ್ಸ್ ಆರ್ ದೇ. ಅದರಲ್ಲಿ ಹೆಚ್ಚಿಗೆ ನಾವು ನೋಡುವಂಥದ್ದು ಅಂದರೆ ಓಪನ್ ಆ್ಯಂಡ್ ಆ್ಯಂಡ್ ಕ್ಲೋಸ್ ಆ್ಯಂಡ್ಗಳನ್ನು ನಾವು ನೋಡ್ತೀವಿ. ಸೊ ಹಾಗಿದ್ರೆ ಈ ಸ್ಕೀಮ್ಸ್ಗಳನ್ನು ಇಲ್ಲಿ ಲರ್ನ್ ಮಾಡಬೇಕಾಗುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಆ್ಯಂಡ್ ನಾವು ಲೆಟ್ ಅಸ್ ಕಮ್ ಟು ದಟ್ ಅನದರ್ ಒನ್, ಮನಿ ಮಾರ್ಕೆಟ್. ಸ್ಕೀಮ್ಸ್ ಆಫ್ ಮ್ಯೂಚುವಲ್ ಫಂಡ್, ಸ್ಕೀಮ್ಸ್ ಆಫ್ ಮ್ಯೂಚುವಲ್ ಫಂಡ್. ಓಕೆ, ಇದಿಷ್ಟು ಮ್ಯೂಚುವಲ್ ಫಂಡ್ಸ್ಗೆ ರಿಲೇಟೆಡ್ ಇರುವಂಥದ್ದು. ನಾವು ಲೆಟ್ ಅಸ್ ಕಮ್ ಟು ದಟ್ ಮನಿ ಮಾರ್ಕೆಟ್. ಸೊ ಮನಿ ಮಾರ್ಕೆಟ್ ಅಂತ ಹೇಳಿದರೆ ನಾನು ನಿಮಗೆ ಬಿಗಿನಿಂಗಲ್ಲೇ ಹೇಳಿದೆ, ಫಸ್ಟ್ ಯೂನಿಟಲ್ಲಿ ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್, ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನುವಂಥದ್ದು 2 ರೀತಿಯಾದಂಥ ಡಿವಿಷನನ್ನು ಹೊಂದಿದೆ. ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಒಂದು ಕ್ಯಾಪಿಟಲ್ ಮಾರ್ಕೆಟ್, ಅನದರ್ ಒನ್ ಈಸ್ ಮನಿ ಮಾರ್ಕೆಟ್ ಅಂತ ಹೇಳಿದೆ. ಸೊ ಅಲ್ಲಿ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್. ಈಗ ನಾವು ಎಂಟರಿಂಗ್ ಇಂಟು ದಿ ಮನಿ ಮಾರ್ಕೆಟ್. ಸೊ ಓಕೆ, ಮನಿ ಮಾರ್ಕೆಟಲ್ಲಿ ನಾವು ಏನೇನು ಕಲಿತೀವಿ ಇಲ್ಲಿ ಅಂತ ಹೇಳಿದರೆ, ಮನಿ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ಸ್ ಹೇಗಿದೆ. ಸೊ ಮನಿ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ಸು.
ಜೊತೆಗೆ ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ಸು, ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ಸ್, ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ಸ್, ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ಸು ಜೊತೆಗೆ ಇವಿಷ್ಟು ನೋಡಿದಾಗ ಮನಿ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ಸ್ ಹೇಗಿದೆ, ಮನಿ ಮಾರ್ಕೆಟಲ್ಲಿ ಯಾಕೆ ತಗೊಳ್ತೀವಿ, ಲಾಂಗ್ ಟರ್ಮ್ ಅಲ್ವಾ ಅದು, ಸೊ ಇದು ಶಾರ್ಟ್ ಟರ್ಮ್ ಅಲ್ವಾ, ಇದು ಮನಿ ಮಾರ್ಕೆಟ್ ಅಂದರೆ ಶಾರ್ಟ್ ಟರ್ಮ್. ಮ್ಯೂಚುವಲ್ ಫಂಡ್ಸ್ ಅನ್ನುವಂಥದ್ದು ಸೊ ಕೆಲವೊಂದ್ಸಲ ಪ್ರೈವೇಟ್ ಸೆಕ್ಟರ್ಸಲ್ಲೂ ಇದೆ. ಹಾಗೇನೆ ಸೊ ಈ ಪ್ರೈವೇಟ್ ಸೆಕ್ಟರ್ಸಲ್ಲಿ ಯಾವ್ಯಾವ ಥರ ಇದೆ ಮ್ಯೂಚುವಲ್ ಫಂಡ್ಸು ಅನ್ನೋದನ್ನು ನಾವು ನೋಡಿದರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಪ್ರೈವೇಟ್ ಸೆಕ್ಟರ್ಸಲ್ಲಿ ಫಾರ್ ಅನ್ ಎಕ್ಸಾಂಪಲ್ HDFC ಮ್ಯೂಚುವಲ್ ಫಂಡ್ಸ್ ಇದೆ, ರಿಲಯನ್ಸ್ ಮ್ಯೂಚುವಲ್ ಫಂಡ್ಸ್ ಇದೆ, ಜೊತೆಗೆ SBI ಮ್ಯೂಚುವಲ್ ಫಂಡ್ಸ್ ಇದೆ. SBI ಏನಿದೆ ಅಲ್ಲ ಅದು ಪಬ್ಲಿಕ್ ಸೆಕ್ಟರ್ ಆಗುತ್ತೆ. ರಿಲಯನ್ಸ್ ಏನಿದೆ, HDFC ಏನಿದೆ ಇವೆಲ್ಲವೂ ಕೂಡ ಪ್ರೈವೇಟ್ ಸೆಕ್ಟರ್ಸಲ್ಲಿ ಆಗುತ್ತೆ. ಸೊ ಹಾಗಿದ್ರೆ ಪ್ರೈವೇಟ್ ಸೆಕ್ಟರ್ಸ್ ಮ್ಯೂಚುವಲ್ ಫಂಡ್ಸ್ ಹೇಗಿದೆ ಇವುಗಳನ್ನು ನಾವು ಕಲಿತೀವಿ. ಜೊತೆಗೆ ಇವ್ಯಾಲ್ಯೂಯೇಷನ್ ಆಫ್ ದಿ ಪರ್ಫಾರ್ಮೆನ್ಸ್, ಇದು ವೆರಿ ಇಂಪಾರ್ಟೆಂಟ್. ಇವ್ಯಾಲ್ಯೂಯೇಷನ್ ಆಫ್ ದಿ ಪರ್ಫಾರ್ಮೆನ್ಸ್, ಯಾಕೆ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕು? ಸ್ಟೂಡೆಂಟ್ಸ್, ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಾವು ಒಂದು ತಿಂಗಳಿಗೆ ಎಷ್ಟು ಪಾಠ ಮಾಡ್ತೀವಿ ಅಷ್ಟು ಪಾಠದ ಮೇಲೆ ನಿಮಗೆ ಒಂದು ಟೆಸ್ಟನ್ನು ಕೊಡ್ತೀವಿ, ಹೌದಾ? ಮಂತ್ಲಿ ಟೆಸ್ಟ್ ಅಂತ ಕೊಡ್ತೀವಿ. ಹಾಗಿದ್ರೆ ನೀವು ಆ ಟೆಸ್ಟಲ್ಲಿ ಬರೀತಿರ್ತಾನೆ, ಅದು ಬಿಟ್ಬಿಡಿ. ಅದು ಇಲ್ಲ ಅಂತ ಅಂದರೆ ನಿಮಗೆ ನಾವು ಮೇನ್ ಎಕ್ಸಾಮ್ಗಂತೂ ಹೋಗ್ತಿರ ತಾನೆ, ಇಂಟರ್ನಲ್ಸ್ ಎಂಟ್ರಿ ಮಾಡಲಿಕ್ಕೆ ಅಂತ ನಾವು ಟೆಸ್ಟ್ಗಳನ್ನು ಮಾಡ್ತಿದ್ದಾನೆ, 2 ಟೆಸ್ಟ್ ಮಾಡ್ತಿದ್ದಾನೆ, ಅಲ್ಲಿ ಇಂಟರ್ನಲ್ಸ್ ಕಂಪಲ್ಸರಿ ಇರುತ್ತೆ ತಾನೆ. ಹಾಗಿದ್ರೆ ಆ ಟೆಸ್ಟ್ಗಳಲ್ಲಿ ನಿಮಗೆ ಮಾರ್ಕ್ಸನ್ನು ನಾವು ಕೊಡ್ತೀವಲ್ವಾ. ಯಾಕೆ ಕೊಡ್ತೀವಿ ಮಾರ್ಕ್ಸ್? ನೀವು ಎಷ್ಟು ಬರೆದಿರ್ತೀರೋ ಅಷ್ಟು ಕೊಡ್ತೀವಲ್ವಾ. ದಟ್ ಮೀನ್ಸ್ ಇವ್ಯಾಲ್ಯೂಯೇಟಿಂಗ್ ಪರ್ಫಾರ್ಮೆನ್ಸ್. ನಮ್ಮ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ನಮ್ಮ ಪಾಠಗಳನ್ನು ಕೇಳಿದ್ದಾರೆ, ಓದ್ತಾ ಇದ್ದಾರೆ, ಆಸಕ್ತಿಯಿಂದ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾವಲ್ಲಿ ನೋಡ್ತೀವಿ. ಹಾಗಿದ್ರೆ ಅದನ್ನು ಇವ್ಯಾಲ್ಯೂಯೇಟಿಂಗ್ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲೂ ಕೂಡ ಮ್ಯೂಚುವಲ್ ಫಂಡ್ಸ್ಗಳೇನಿದೆ, ಈ ಮ್ಯೂಚುವಲ್ ಫಂಡ್ಸ್ಗಳು ಪ್ರೈವೇಟ್ ಸೆಕ್ಟರ್ಸ್ ಇರ್ಬೋದು, ಪಬ್ಲಿಕ್ ಸೆಕ್ಟರ್ಸ್ ಇರ್ಬೋದು. ಹಾಗಿದ್ರೆ ಈ ಪ್ರೈವೇಟ್ ಸೆಕ್ಟರ್ಸ್ ಬರ್ತಾರೆ ಅಂದರೆ ಓಕೆ, ಒಟ್ಟಾರೆ ಈ ಮ್ಯೂಚುವಲ್ ಫಂಡ್ಸ್ಗಳು ನಮ್ಮ ಇಂಡಿಯಾದಲ್ಲಿ ಅದರ ಪರ್ಫಾರ್ಮೆನ್ಸನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಇವ್ಯಾಲ್ಯೂಯೇಷನ್ ಆಫ್ ದಿ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಇವ್ಯಾಲ್ಯೂಯೇಷನ್ ಆಫ್ ದಿ ಪರ್ಫಾರ್ಮೆನ್ಸ್ ಯಾವುದದ್ದು? ಫಾರ್ ವಾಟ್? ಆಫ್ ಮ್ಯೂಚುವಲ್ ಫಂಡ್ಸ್. ನಾವಿನ್ನೇನಕ್ಕೂ ಗಮನ ಕೊಡಲ್ಲ ಇಲ್ಲಿ. ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಪರ್ಫಾರ್ಮೆನ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ನಮ್ಮಲ್ಲಿ ಮ್ಯೂಚುವಲ್ ಫಂಡ್ಸ್ ಹೇಗಿದೆ ಅಂತ ತಿಳ್ಕೊಳ್ತೀವಿ. ಆ್ಯಂಡ್ ಫಂಕ್ಷನಿಂಗ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಸೊ ನಾವು ಕಾನ್ಸಂಟ್ರೇಟ್ ಮಾಡೋದು ಫಂಕ್ಷನಿಂಗ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಓಕೆ, ನಾವು ಲೆಟ್ ಅಸ್ ಕಮ್ ಟು ದಟ್. ಯಾವಾಗ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಅಲ್ವಾ, ಸೊ ಇವ್ಯಾಲ್ಯೂಯೇಟ್ ಮಾಡಿದ ನಂತರ ನಾವು ಯೂಶುವಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡೋದು ಅದು ಪರ್ಫಾರ್ಮೆನ್ಸ್ ನೋಡಲಿಕ್ಕೆ. ಪರ್ಫಾರ್ಮೆನ್ಸ್ ನೋಡಿದ ನಂತರ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಕಂಪನಿದು ಎಷ್ಟೆಷ್ಟು ಕೆಪಾಸಿಟಿ ಇದೆ ಟು ಅರ್ನಿಂಗ್, ಪ್ರಾಫಿಟ್ ಅರ್ನಿಂಗ್ ಕೆಪಾಸಿಟಿ, ಸ್ಟೆಬಿಲಿಟಿ ಎಷ್ಟೆಷ್ಟಿದೆ ಯಾವ್ಯಾವ ಕಂಪ್ನಿದು ನಮಗೆ ಗೊತ್ತಾಗುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಸೊ ಹಾಗೆ ಈ ಒಂದು ಬರ್ಡ್ ವ್ಯೂವನ್ನು ನಾವು ಕಲಿತೀವಿ ಅಷ್ಟೇ. ಯಾಕೆಂದರೆ ಇದು ತುಂಬ ವಾಸ್ಟ್ ಸಬ್ಜೆಕ್ಟ್, ತುಂಬ ಡೆಪ್ತ್ ಆಗಿ ಕಲಿಯೋದಕ್ಕೆ ಅವಕಾಶ ಇದೆ, ತುಂಬಾ ಆಳವಾಗಿ ಅಧ್ಯಯನ ಮಾಡಬೇಕು. ಆದರೆ ಸೆಮಿಸ್ಟರ್ಸ್ ಆಗಿರೋದ್ರಿಂದ ನಿಮಗೆ ಹೈಲೈಟ್ಸ್ಗಳನ್ನು ಮಾತ್ರ ಇಲ್ಲಿ ಕಲಿತೀವಿ. ಹಾಗಿದ್ರೆ ಇಲ್ಲಿ ಇವ್ಯಾಲ್ಯೂಯೇಟ್ ಹೇಗೆ ಮಾಡ್ತೀವಿ, ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಮ್ಯೂಚುವಲ್ ಫಂಡ್ಸ್ಗಳು ಅನ್ನೋದನ್ನು ನೋಡ್ತೀವಿ. ಜೊತೆಗೆ ಅದರ ಫಂಕ್ಷನ್ಸ್ ಏನಿದೆ ನಮ್ಮಲ್ಲಿಂದ, ಎಸ್ಪೆಷಲಿ ನಮ್ಮ ಕಂಟ್ರಿಯಲ್ಲಿ. ಸೊ ಫಂಕ್ಷನಿಂಗ್ ಆಫ್ ಮ್ಯೂಚುವಲ್ ಫಂಡ್ಸ್ ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರಚಲಿತದಲ್ಲಿದೆ, ಎಷ್ಟರ ಮಟ್ಟಿಗೆ ಇದು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅನ್ 5th ಯೂನಿಟ್. ಓಕೆ, ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್ 6th ಯೂನಿಟ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಟ್ ಸಾಫ್ಟ್ ಸ್ಕಿಲ್. ಸಾಫ್ಟ್ ಸ್ಕಿಲ್ಗೆ ರಿಲೇಟೆಡ್ ಇದೆ. ಸೊ 6th ಯೂನಿಟ್ ಅಂತ ಕರಿತೀವಿ. ಓಕೆ, 6th ಯೂನಿಟಲ್ಲಿ ನಾವು ಏನನ್ನ ಲರ್ನ್ ಮಾಡ್ತೀವಿ ಅಂದರೆ ಇನ್ಕ್ಯುಲ್ಕೇಶನ್ ಆಫ್ ಸಾಫ್ಟ್ ಸ್ಕಿಲ್ ಅಂತ ಹೇಳ್ತೀವಿ. ಸಾಫ್ಟ್ ಸ್ಕಿಲ್. ಓಕೆ, ಇನ್ಕ್ಯುಲ್ಕೇಶನ್ ಆಫ್ ಸಾಫ್ಟ್ ಸ್ಕಿಲ್ ಏನಪ್ಪ, ಯಾವುದಕ್ಕೆ ಕಲಿತೀವಿ ಅಂದರೆ ಇಲ್ಲಿ ನಿಮಗೆ ಮೇನ್ ಎಕ್ಸಾಮಲ್ಲಿ 10 ಮಾರ್ಕ್ಸಿಗೆ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ ಈ ಸಾಫ್ಟ್ ಸ್ಕಿಲ್ ಮೇಲೆ.
ಯಾವ್ಯಾವ್ದಿದೆ ಸಾಫ್ಟ್ ಸ್ಕಿಲ್ಲಲ್ಲಿ ಅಂದರೆ, ಒಂದು ನೀವು ಯಾವುದಕ್ಕಾದರೂ ಒಂದು ವಿಸಿಟ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಹೇಳ್ತಾರೆ. ವಿಸಿಟ್ ನ್ಯಾಷನಲೈಸ್ಡ್ ಬ್ಯಾಂಕ್. ಓಕೆ, ನ್ಯಾಷನಲೈಸ್ಡ್ ಬ್ಯಾಂಕಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾರೆ. ಏನಕ್ಕೆ ವಿಸಿಟ್ ಮಾಡಬೇಕು, ಅಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ವಿಸಿಟ್ ಮಾಡಿ ಒಂದು ಪ್ರಪೋಸಲ್ ಫಾರ್ಮ್ ಅನ್ನ ನೀವು ಮಾಡಬೇಕು. ವಿಸಿಟ್ ಮಾಡಿ. ಸೊ ಪ್ರಿಪೇರ್ proposal for availing short term and long term loans. ಎಷ್ಟು ಚೆನ್ನಾಗಿದೆ ಇದು. ಲೆಟ್ ಅಸ್ ಕಮ್ ಟು ದಟ್. ಈ ಯೂನಿಟ್ಸ್ ಅಲ್ಲಿ ನೀವು ಮಾಡಬೇಕಾಗಿರೋದು ಸಾಫ್ಟ್ ಸ್ಕಿಲ್ ಏನು ಅಂದರೆ, ಯಾವುದಾದ್ರೂ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ವಿಸಿಟ್ ಮಾಡಿ. ಸೊ ನೀವು ಯಾರಾದರೂ ನಿಮಗೆ ಗೊತ್ತಿರೋವಂಥ ಕನ್ವೀನಿಯೆಂಟ್ ಇರೋವಂಥ ಬ್ಯಾಂಕಿನ ಎಂಪ್ಲಾಯೀಸ್ ಹತ್ರ ಹೋಗಿ, ನೀವು ಫಸ್ಟ್ ಬ್ಯಾಂಕಿಗೆ ಹೋಗಿ, ಸರ್ ನಿಮ್ಮ ಫ್ರೀ ಇರೋ ಟೈಮ್ ನಮಗೆ ಕೊಡಿ, ನಮಗೆ ಇನ್ಫಾರ್ಮೇಷನ್ ಬೇಕು, ನಾನು ಇಂಥ ಕಾಲೇಜಿಂದ ಬಂದಿದ್ದೀನಿ, ನನಗೆ ಒಂದು ಸಾಫ್ಟ್ ಸ್ಕಿಲ್ ಆ್ಯಕ್ಟಿವಿಟಿ ಇದೆ, ಸೊ ನಾನು ಅದು ಮಾಡಬೇಕು ಅಂತ ಕೇಳಿದರೆ ಯಾರೂ ವಿದ್ಯಾರ್ಥಿಗಳಿಗೆ ನಿರಾಶೆ ಮಾಡಲ್ಲ. ಅವ್ರು ಯಾವಾಗ ಫ್ರೀ ಇರ್ತಾರೆ ಆ ಸಮಯ ಕೊಡ್ತಾರೆ, ಆ ಸಮಯಕ್ಕೆ ಹೋಗಿ ನೀವು ಅವರನ್ನು ಕೇಳಿ. ಹೇಗೆ ಕೇಳಬೇಕು ನೀವು, ಹೇಗೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಲೋನ್ಗಳನ್ನು ಪ್ರೊವೈಡ್ ಮಾಡ್ತೀರಾ, ಸೊ ಅದನ್ನು ಹೇಳಿ ಅಂತ ಕೇಳಬೇಕು. ಪ್ರಿಪೇರ್ ಪ್ರಪೋಸಲ್ ಅಂತ ಹೇಳಿದರೆ, ನೀವು ಒಂದು ಪ್ರಪೋಸಲ್, ನನಗೆ ಶಾರ್ಟ್ ಟರ್ಮ್ ಲೋನ್ ಬೇಕು, ನನಗೆ ಲಾಂಗ್ ಟರ್ಮ್ ಲೋನ್ ಬೇಕು ಅಂತ ಕೇಳಿರ್ತಾರೆ ಅಲ್ಲ, ಕೇಳಿ ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲ, ಅಂತಹ ಒಂದು ಅಪ್ಲಿಕೇಶನ್ಸ್ಗಳನ್ನು ನೀವು ರೆಡಿ ಮಾಡಬೇಕು. ಅಲ್ಲಿ ಹೇಗೆ ಕೊಟ್ಟಿರ್ತಾರೆ, ಏನು ಕೇಳ್ತಾರೆ ಅದನ್ನು ತಿಳ್ಕೊಂಡು ನೀವು ರೆಡಿ ಮಾಡಬೇಕು. ಇದು ಸಾಫ್ಟ್ ಸ್ಕಿಲ್ಲಲ್ಲಿ ಒಂದನೇ ಆ್ಯಕ್ಟಿವಿಟಿ. ಇನ್ನೊಂದು ಆ್ಯಕ್ಟಿವಿಟಿ ಇದೆ, ಏನಿದೆ ಅಂತ ಹೇಳಿದ್ರೆ 2 ಆ್ಯಕ್ಟಿವಿಟಿ ಇದೆ. ವಿಸಿಟ್ ಸ್ಟಾಕ್ ಮಾರ್ಕೆಟ್. ಸೆಕೆಂಡ್ ಒನ್, ವಿಸಿಟ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ಗೆ ಎಲ್ಲಪ್ಪ ನಾವು ವಿಸಿಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದರೆ, ಇನ್ ಯುವರ್ ಏರಿಯಾ. ಸೊ ದಾವಣಗೆರೆಯಲ್ಲಿ ಸ್ಟಾಕ್ ಬ್ರೋಕರ್ಸ್ ಮಸ್ತ್ ಜನ ಇದ್ದಾರೆ, ಕನ್ಸಲ್ಟೆಂಟ್. ಓಕೆ, ಮಸ್ತ್ ಆಫೀಸ್ಗಳಿದೆ. ಸೊ ಇಂಡಿಯಾ ಬುಲ್ ಇದೆ, ಕಾರ್ವೆ ಇದೆ, ಸೊ ಶ್ರೀರಾಮ್ ಇನ್ಸೈಟ್ ಇದೆ, ಬೇಜಾನ್ ಇದಾವೆ ಕನ್ಸಲ್ಟೆಂಟ್ ಆಫೀಸ್ಗಳು. ಅಲ್ಲಿ ಒಂದ್ಸಲ ನೀವು ವಿಸಿಟ್ ಮಾಡಬೇಕು. ಅಲ್ಲಿ ಸ್ಟಾಕ್ ಮಾರ್ಕೆಟ್ ವಿಸಿಟ್ ಮಾಡಿದ್ವಿ ಅಂತ ಆಗುತ್ತೆ. ಯಾಕಂದರೆ ಅಲ್ಲಿ ಸ್ಟಾಕ್ ಆ್ಯಕ್ಟಿವಿಟೀಸ್ ಡೈರೆಕ್ಟ್ ಆಗಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಡೆಯೋದೆಲ್ಲ ಕೂಡ ನಾವಿಲ್ಲಿ ವ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಹೋಗಿ ನೀವೇನು ಮಾಡಬೇಕು ಅಂದರೆ, ರೈಟ್ ಎ ರಿಪೋರ್ಟ್. ಒಂದು ರಿಪೋರ್ಟನ್ನು ಬರೀಬೇಕು. ರೈಟ್ ಎ ರಿಪೋರ್ಟ್ ಆನ್ ಟ್ರೇಡಿಂಗ್ ಮೆಥಡ್. Write a report on trading method. Okay, now let us come to that. So this is the second activity and last activity. So ಇದರಲ್ಲಿ ಮಾಡಬೇಕಾಗಿರೋದಿಷ್ಟೇ, ವಿಸಿಟ್ ಎನಿ ಸ್ಟಾಕ್ ಮಾರ್ಕೆಟ್ ಇನ್ ಯುವರ್ ಏರಿಯಾ. ನಮ್ಮ ದಾವಣಗೆರೆಯಲ್ಲಿ ಯಾವುದಾದ್ರೂ ಒಂದು ಸ್ಟಾಕ್ ಕನ್ಸಲ್ಟೆಂಟ್ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಯಾವ ರೀತಿ ಟ್ರೇಡಿಂಗ್ ಮಾಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ, ಕೇಳಿ ತಿಳ್ಕೊಳ್ಳಿ, ಅದರ ಮೇಲೆ ಒಂದು ರಿಪೋರ್ಟನ್ನು ರೆಡಿ ಮಾಡಬೇಕು. ಆನ್ ದಿ ಬೇಸಿಸ್ ಆಫ್ ದಟ್ ನೀವು ವಿಸಿಟ್ ಮಾಡಿದಾಗ ಏನು ತಿಳ್ಕೊಂಡಿರ್ತೀರಾ ಅದು, ಮತ್ತು ಅವರನ್ನು ಕೇಳ್ತೀರಾ ಅಲ್ಲ, ಅವರು ಹೇಳಿದ್ದನ್ನು ತಿಳ್ಕೊಂಡು ಸೊ ನೀವು ಒಂದು ಟ್ರೇಡಿಂಗ್ ಮೆಥಡ್ ಮೇಲೆ ರಿಪೋರ್ಟ್ ರೆಡಿ ಮಾಡಬೇಕು. ಇದು ಸಾಫ್ಟ್ ಸ್ಕಿಲ್. ಇವೆರಡೂ ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಿಮ್ಮ ಐಕ್ಯೂವನ್ನು ನೀವು ಕ್ರಿಯೇಟಿವಿಟಿ ಕಡೆಗಳಿಗೆ ಹಾಕಬೇಕು. ನಾಲೆಡ್ಜನ್ನು ಬಳಸ್ಕೋಬೇಕು. ನಿಮ್ಮಲ್ಲಿರುವಂಥ ನಾಲೆಡ್ಜನ್ನು ಬಳಸ್ಕೊಂಡು ನೀವು ಓನಾಗಿ ಮಾಡೋಕ್ಕೆ ಕಲ್ತ್ಕೋಬೇಕು. ಇಂತಹದ್ದೇ ಕ್ವಶನ್ಸ್ಗಳು, ಈ ಥರ ಬೇಸ್ ಕ್ವಶನ್ಸ್ಗಳೇ ನಿಮಗೆ ಮೇನ್ ಎಕ್ಸಾಮಲ್ಲಿ 10 ಮಾರ್ಕ್ಸಿಗೆ ರಿಲೇಟೆಡ್ ಇರೋವಂಥದ್ದು ಇರುತ್ತೆ. 10 ಮಾರ್ಕ್ಸ್ ನೀವೇ ಬರೀಬೇಕು. ಸೊ ನೀವು ಏನು ತಿಳ್ಕೊಂಡಿರ್ತೀರಾ ಅಂಥದ್ದನ್ನು ಬರೀತಾ ಹೋಗ್ಬೇಕಾಗಿದ್ರೆ, ಇಲ್ಲಿ ನೀವು ಆ ಥರ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂದರೆ ಇವುಗಳನ್ನು ನೀವು ಕಲಿಬೇಕು. ಇವನ್ ಕಲಿತ್ರೆ ನೀವು ಆಟೋಮೆಟಿಕ್ಕಾಗಿ
ಒಂದು ಎಕ್ಸಾಮಲ್ಲಿ ಒಂದು ಕ್ವಶನ್ಸನ್ನು ನೀವು ಈಸಿಯಾಗಿ 10 ಮಾರ್ಕ್ಸನ್ನು ಗ್ರ್ಯಾಬ್ ಮಾಡ್ಕೋಬೋದು, ನಿಮ್ಮ ಪ್ಯಾಕೆಟಲ್ಲಿ 10 ಮಾರ್ಕ್ಸ್ ಇಟ್ಕೋಬೋದು. ಸೊ ಅಷ್ಟು ಚೆನ್ನಾಗಿದೆ ಇದು, ರಿಪೋರ್ಟನ್ನು ಮಾಡ್ಬೋದು. ಸೊ ಹಾಗಾದರೆ ಓಕೆ ಸ್ಟೂಡೆಂಟ್ಸ್, ನಿಮಗೆ ಎಲ್ರಿಗೂ ಕೂಡ ಈ ಕಂಟೆಂಟ್ಸ್ ಏನಿದೆ FMS ಅಲ್ಲಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ನಾನಿವತ್ತು ನಿಮಗೆ 2 ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡಿದ್ದೀನಿ. ಸೊ ಐ ಹೋಪ್, ನಾನು ಅಂದ್ಕೊಳ್ತೀನಿ ನಿಮ್ಮೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಮತ್ತೆ ಒನ್ಸ್ ಅಗೇನ್ 5 ಯೂನಿಟ್ಸ್ ಇದೆ, 1 ಯೂನಿಟ್ 6 ಯೂನಿಟ್ಸ್ ಇದೆ. 5 ಮಿನಿಟ್ಸ್ ನಾವು ಕಲಿತೀವಿ, ನಾವು ಹೇಳ್ಕೊಡ್ತೀವಿ ಟೀಚರ್. 6th ಯೂನಿಟು ಕೂಡ ನಾವು ಹೇಳ್ಕೊಡ್ತೀವಿ, ಗೈಡ್ ಮಾಡ್ತೀವಿ. ಬಟ್ ನಿಮ್ಮ 6th ಯೂನಿಟಲ್ಲಿ ನಿಮ್ಮ ಓನ್ ಕ್ರಿಯೇಟಿವಿಟಿಯನ್ನು ಇಲ್ಲಿ ತೋರಿಸ್ಲಿಕ್ಕೆ ಅವಕಾಶ ಇದೆ. ರಿಪೋರ್ಟ್ ರೆಡಿ ಮಾಡ್ಬೋದು. ಓಕೆ, ಲಾಂಗ್ ಟರ್ಮ್ ಲೋನ್ಸ್ ಮತ್ತು ಶಾರ್ಟ್ ಟರ್ಮ್ ಹೇಗೆ ಕೊಡ್ತಾರೆ ಅನ್ನೋದನ್ನು ನೀವು ಪ್ರಿಪೇರ್ ಮಾಡ್ಬೋದು ಪ್ರಪೋಸಲ್ ಫಾರ್ಮಲ್ಲಿ. ಈ ಥರ ಎಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಇರೋವಂಥ ಸಬ್ಜೆಕ್ಟು. ಪೂರ್ತಿ ಕ್ಯಾಪಿಟಲ್ ಮಾರ್ಕೆಟು ಮನಿ ಮಾರ್ಕೆಟ್ಗೆ ರಿಲೇಟೆಡ್ ಇದೆ. ತುಂಬ ಚೆನ್ನಾಗಿ ಕೂಡ ಕಲಿಬೋದು. ಆಫ್ಟರ್ ದಟ್ ಬಿಕಾಮ್ ಆದಮೇಲೆ ನೀವು ಹೊರಗಡೆ ಬಂದರೆ, ಸೊ ನೀವು ಯಾವುದು ಜಾಬನ್ನು ಸಿಗದೇ ಇದ್ದರೆ ಅಕಸ್ಮಾತ್ ಸೈಡ್ ಆಗಿ ನೀವು ನಿಮ್ಮ ಓನ್ ಇನ್ವೆಸ್ಟ್ಮೆಂಟನ್ನು ಈ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಟ್ರೇಡಿಂಗ್ ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ನಿಮ್ಮ ಹಾಬಿ ಏನಾದರೂ ಬೆಳೆಸ್ಕೊಂಡ್ರೆ ಹಾಬಿ ಥರ ತೊಗೋಬೋದು. ಇಲ್ಲ ಫುಲ್ ಟೈಮ್ ಇನ್ವಾಲ್ವ್ ಆಗ್ತೀನಿ ಅಂದರೆ ನೀವು ಕನ್ಸಲ್ಟೆಂಟ್ ಆಫೀಸರ್ ಕೂಡ ಓಪನ್ ಮಾಡ್ಕೋಬೋದು. ಇವೆಲ್ಲವೂ ಕೂಡ ಸಾಕಷ್ಟು ಅವಕಾಶ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಯುವರ್ ಇಂಟರೆಸ್ಟ್ ಟು ಡೂ ದ ಫ್ಯೂಚರ್. ಸೊ ನಿಮ್ಮ ಫ್ಯೂಚರ್ ಹಿಂಗೆ ಇರಬೇಕು ಅಂತ ಮಾಡಿಕೊಂಡ್ರೆ ಹೆಂಗಿರ್ತಿಲ್ಲ, ಜಾಬ್, ಹೈಯರ್ ಎಜುಕೇಷನ್, ಓಕೆ, ಏನು ಬೇಕಾದರೂ ಮಾಡ್ಬೋದು. ಹಾಗಿದೆ ಇಲ್ಲಿ ನಮಗೆ ಕೊಟ್ಟಿರೋವಂಥ ರಿಸ್ಟ್ರಿಕ್ಟೆಡ್ ಸಿಲೆಬಸ್ ಇದೆ. ಆ ರಿಸ್ಟ್ರಿಕ್ಟೆಡ್ ಸಿಲೆಬಸ್ಸನ್ನು ಈ ಸೆಮಿಸ್ಟರ್ಸಲ್ಲಿ ಕಲಿತೀವಿ. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಎಷ್ಟು ಸಲ ಬೇಕಾದರೂ ಕೇಳಿ, ನಾನು ಹೇಳ್ಕೊಡ್ತೀನಿ. ಸೊ ಒಟ್ಟಾರೆ ನೀವು ಕಲಿಬೇಕಷ್ಟೇ. ಸೊ ಐ ಹ್ಯಾವ್ ಟು ಟ್ರೈ ಟು ಕನ್ವಿನ್ಸ್ ಫಾರ್ ಯು ಮೆನಿ ಮೋರ್ ಟೈಮ್ಸ್. ಸೊ ನಿಮಗೆ ಅರ್ಥ ಆಗಲಿಲ್ಲ ನೇರವಾಗಿ ಇಲ್ಲಿ ಕಾಮೆಂಟ್ಸ್ ಹಾಕಿ. ನಿಮಗೆ ಅರ್ಥ ಆಗಬೇಕಷ್ಟೇ ಸಿಲೆಬಸ್ಸು, ನೀವು ಚೆನ್ನಾಗಿ ಓದಬೇಕಷ್ಟೇ, ಚೆನ್ನಾಗಿ ಸ್ಕೋರ್ ಮಾಡಬೇಕು. ನನಗೂ ಒಂದು ಸ್ವಾರ್ಥ ಇದೆ, ಸೆಲ್ಫಿಶ್ನೆಸ್ ಇದೆ. ನಾನು ತಗೊಂಡಿರೋ ಸಬ್ಜೆಕ್ಟಲ್ಲಿ ನನ್ನ ಸ್ಟೂಡೆಂಟ್ಸು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನೋದು ನನ್ನ ಸ್ವಾರ್ಥ. ಹಾಗಾಗಿ ನನ್ನ ಸಬ್ಜೆಕ್ಟಲ್ಲಿ ನೀವೆಲ್ಲರೂ ಕೂಡ ಚೆನ್ನಾಗಿ ಕಲಿಬೇಕು. ನಿಮ್ಗೆ ಅರ್ಥ ಆಗಲಿಲ್ಲ ನೇರವಾಗಿ ನನಗೆ ಕೇಳಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನಿಮಗೆ ಒಟ್ಟಾರೆ ಸಿಲೆಬಸ್ ಅರ್ಥ ಆಗಬೇಕು ಅಂತ ಹೇಳ್ತೀನಿ. ಓಕೆ, ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.